ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಯಾರು ಅಂದರೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ. ಇವರು ಹೊರಗಡೆ ಯಾವ ರೀತಿ ಫೇಮಸ್ ಆಗಿದ್ದಾರೆ ಅಂದರೆ ಒಂಟಿ ಸಲಗ, ಜೊತೆಗೆ ಮನೆಯಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಜೊತೆಗೆ ಜೈ ಮಹಾಕಾಳ್ ಅಂತಾನೆ ಹೊರಗಡೆ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಧ್ರುವಂತ್ ಸರ್ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ನಮಸ್ತೆ. ಹಾಯ್ ಅಮ್ಮ, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಥ್ಯಾಂಕ್ ಯು ಅಮ್ಮ. ಸರ್, ಬಹಳ ಖುಷಿ ಆಗುತ್ತೆ. ನಾನೇ ಹೇಳ್ತಿದ್ದೆ ಸರ್ಗೆ, ಸರ್ ಊಟ ಮಾಡಿ, ಪರವಾಗಿಲ್ಲ ನಾವು ವೇಟ್ ಮಾಡ್ತೀವಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಕೊಡ್ತಾ ಇದ್ರು. ಬಟ್ ಸ್ಟಿಲ್ ನಿಮ್ಮ ಡೆಡಿಕೇಶನ್ ಇದೆಲ್ಲ ಸರ್, ಆ ವರ್ಕಲ್ಲಿ ಬಹಳಷ್ಟು ಖುಷಿ ಕೊಡ್ತು ನಮಗೆ. ಏನು ಹೇಳ್ತೀರಾ? ಮೊದಲನೇದಾಗಿ ಥ್ಯಾಂಕ್ ಯು. ಆಮೇಲೆ ನಮಗೆಲ್ಲ ಗಾಡ್ ಫಾದರ್ಸ್ ಇಲ್ಲಮ್ಮ. ನನ್ನ 10 ವರ್ಷದ ಏನು ನನ್ನ ಡೆಡಿಕೇಶನ್ ಮತ್ತು ಸಾಧನೆ ಇದೆ ಕಲಾಕ್ಷೇತ್ರದಲ್ಲಿ, ಅದಕ್ಕೆ ನನಗೆ ಬೆಂಬಲವಾಗಿ ನಿಂತಿದ್ದೇ ಮಾಧ್ಯಮದವರು. ನಾನು ಮಾಡಿರೋ ಪ್ರತಿ ಒಂದು ವರ್ಕಿಗೆ ಅಪ್ರಿಸಿಯೇಷನ್ ಕೊಟ್ಟು ಮೀಡಿಯಾದಲ್ಲಿ ನನಗೆ ಆ ಗೌರವನ ಕೊಟ್ಟಿದ್ದು ಮಾಧ್ಯಮದವರು. ಸೊ ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಸೊ ಹಾಗಾಗಿ ಊಟ ಆಮೇಲೇನೂ ಮಾಡ್ತೀನಿ, ನಿಮ್ಮನ್ನು ನಾನು ವೆಯ್ಟ್ ಮಾಡಿಸಲ್ಲ. ಬಿಕಾಸ್ ಇಲ್ಲಿವರೆಗೆ ಬರೋದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ನೀವು ಮಾಧ್ಯಮದವರು. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ವೈ ಬಿಗ್ ಬಾಸ್? ಒಂದು ಪ್ರತಿ ಒಬ್ಬ ಸಾಧಕನಿಗೆ ಒಂದು ಕನಸಾಗಿರುತ್ತೆ. ಯಾಕಂದರೆ ಈಗ ಒಂದು ನಾರ್ಮಲ್ ರಿಯಾಲಿಟಿ ಶೋ ಅಥವಾ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ, ಅಲ್ಲಿ ಒಂದು ಹೆಸರು ಮಾಡಿರ್ತೀವಿ. ಈ ಬಿಗ್ ಬಾಸ್ ಅನ್ನೋದು ಈ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಸಾಧಕರ ಜೊತೆ ಯುದ್ಧ ಅದು. ಸೊ ಅದರಲ್ಲಿ ಟಾಪ್ ಲೈನಲ್ಲಿ ಹೆಸರು ಮಾಡಿರೋರು ಮತ್ತು ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಬಿಗ್ ಬಾಸ್ ಅನ್ನೋದು ಎಲ್ಲರ ಜೀವನದಲ್ಲಿ ಆಗುವಂಥದ್ದಲ್ಲ. ಯಾಕಂದರೆ ಒಂದು ವರ್ಷದಲ್ಲಿ ಸುಮಾರು 5ರಿಂದ 6 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ, ಎಷ್ಟೋ ಲಕ್ಷಾಂತರ ಪ್ರತಿಭೆಗಳು. ಅದರಲ್ಲಿ ನಾವು ಸೆಲೆಕ್ಟ್ ಆಗ್ತೀವಿ ಅಂತಂದರೆ ಅದು ಬಹಳ ತೂಕದ ವಿಷಯ. ಸೊ ಹಾಗಾಗಿ ಎಲ್ಲ ಸಾಧಕರಿಗೆ ಒಂದು ಕನಸಿರುತ್ತೆ, ಬಿಗ್ ಬಾಸಲ್ಲಿ ಅಟ್ಲೀಸ್ಟ್ ಒಂದು 2 ದಿವಸ ಇದ್ದು ಬರೋಣ ಅಂತ, 1 ವಾರನಾದರೂ ಇದ್ದು ಬರೋಣ ಅಂತ. ಅಂಥದ್ರಲ್ಲಿ ನಮಗೆ ಅವಕಾಶ ಸಿಕ್ಕಿದಾಗ ನಮಗೆ ಇಲ್ಲ ಅನ್ನೋದಕ್ಕೆ ಭಾಳ ಕಷ್ಟ. ಓಕೆ, ನೀವು ಹೇಳ್ತಾ ಇದ್ರಿ ಸರ್, ಈಗ ಸಾಧಕರನ್ನ ತಗೊಳ್ತಾರೆ ಅಂದರೆ ಬಿಗ್ ಬಾಸ್ ಅಂದರೆ ಒಂದು ಕನಸು, ಒಂದು ವೇಟೇಜ್ ಇದೆ ಅಂತ ಹೇಳಿ. ಬಟ್ ಇತ್ತೀಚೆಗೆ ಕೆಲವೊಂದಷ್ಟು ವಿಚಾರಗಳು ಹೊರಗಡೆ ಹರಿದಾಡುತ್ತೆ. ಇನ್ಫ್ಲೂಯೆನ್ಸರ್ಸ್ಗಳನ್ನ ತಗೊಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡಿಂಗ್ ಇದ್ದಾರೆ ಅವ್ರನ್ನ ತಗೊಳ್ತಾರೆ. ನಾವು ಬಿಗ್ ಬಾಸ್ ಅಂದರೆ ಒಂದು ಸಾಧಕರನ್ನ ಕರೆಸುವಂಥ ವೇದಿಕೆ, ಜೊತೆಗೆ ಒಂದು ಹಳೇ ಆರ್ಟಿಸ್ಟ್ಗಳು, ಒಂದು ಹೆಸರು ಕರೆಸುವಂತಹ ವೇದಿಕೆ ಅಂದ್ಕೊಂಡಿರ್ತೀವಿ. ಸೊ ಈ ಥರದ ಮೇಲೆ ಒಂದಷ್ಟು ಒಪಿನಿಯನ್ಸ್ಗಳು ಪಾಸ್ ಆಗುತ್ತೆ ಒಂದಷ್ಟು ಜನರಿಂದ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲಿ ನೀವು ನೋಡಿರ್ಬೋದು 24 ಜನ ಅಂತ ಅಂದಾಗ ನೀವು ಹೇಳಿರೋ ಕ್ಯಾಟಗರಿಲೂ ಇದ್ದಾರೆ. ಈಗ ನಮ್ಮ ಕ್ಯಾಟಗರಿಲೂ ಇದ್ದಾರೆ, ಸ್ಪೋರ್ಟ್ಸಿಂದ ಬಂದಿರೋರು ಇದ್ದಾರೆ, ಬಾಡಿ ಬಿಲ್ಡರ್ಸ್ ಅವರು ಇದ್ದಾರೆ. ಸೊ ಎಲ್ಲ ಕ್ಯಾಟಗರಿನೂ ಹಾಕಿದ್ದಾರೆ. ಭಾಳ ಕಾಸ್ಟಿಂಗ್ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಬಿಗ್ ಬಾಸ್ ಟೀಮ್ ಆಗಲಿ, ಅವರ ಟೀಮ್ ಏನಿದೆ, ಕ್ರಿಯೇಟಿವ್ ಆಗಲಿ ಅಥವಾ ಹೋಲ್ ಕಾಸ್ಟಿಂಗ್ ಟೀಮ್, ಅದನ್ನು ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲ ವರ್ಗದಿಂದ, ನಿಮ್ಮ ಯೂಟ್ಯೂಬ್ ಇನ್ಫ್ಲುಯೆನ್ಸರಿಂದ ಹಿಡಿದು 35-40 ವರ್ಷ ಸಾಧನೆ ಮಾಡಿರೋ ಅಲ್ಲಿವರೆಗೆ ತಂದು ಆ ಮನೇಲಿ ಇಡ್ತಾರೆ. ಸೊ ಹಾಗಿರ್ಬೇಕಾದ್ರೆ ಪ್ರತ್ಯೇಕವಾಗಿ ಇಂಥವ್ರೆಂತ ಇಲ್ಲ. ಸೊ ನಮ್ಮ ಜಾನರೇ ಬೇರೆ ಇದೆ. ಈಗ ಬೇರೆ ಅವ್ರದ್ದು ಕ್ಷೇತ್ರಗಳೇ ಬೇರೆ ಕ್ಷೇತ್ರದಿಂದ ಸಾಧಕರನ್ನ ತಂದಲ್ಲಿ ಹಾಕಿದ್ರು. ಸೊ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಕಾಸ್ಟಿಂಗ್ ಮ್ಯಾಮ್. ಹೌದು. ಬಟ್ ಈ ವಿಚಾರದಲ್ಲಿ ಜಾನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಅಂದರೆ ಇನಿಷಿಯಲ್ ಬಿಗ್ ಬಾಸ್ ಮನೆಯಲ್ಲಿ ಇವ್ರನ್ನ ಉಳಿಸ್ಕೊಳ್ಬೇಕಾಗತ್ತೆ ಅಂತ ವಿಚಾರ ಬಂದಾಗ ರಕ್ಷಿತ್ ಅವ್ರನ್ನ ಕಳಿಸೋಣ, ಯಾಕಂದರೆ ಅವರು ಜಸ್ಟ್ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ವೀಡಿಯೋಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಎಲ್ಲರೂ ಬೇರೆ ಥರದ ಒಂದು ಶ್ರಮ ಪಟ್ಟು ಅವ್ರದ್ದೇ ಆದಂಥ ಒಂದು ಸ್ಟೋರಿ ಇದೆ. ಸೊ ಹಾಗಾಗಿ ಬಂದರು ಅಂತ ರಕ್ಷಿತ್ ಅವ್ರನ್ನ ಇನಿಷಿಯಲಲ್ಲಿ ಅವ್ರನ್ನ ಹೊರಗೆ ಹಾಕ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಿ? ಅದು ಅವರವರ ವಿವೇಚನೆ, ಅವರವರ ಮನಸ್ಸಿಗೆ ಏನು ಬರುತ್ತೆ ಅವರವರ ಇದರಲ್ಲಿ. ನಾನೀಗ ಒಂದು ವಸ್ತುನ ಅಥವಾ ಒಬ್ಬರು ಟ್ಯಾಲೆಂಟ್ನ ಕ್ಯಾಲಿಬರ್ ನೋಡೋ ಆ್ಯಂಗಲೇ ಬೇರೆ ಇರುತ್ತೆ, ಅವ್ರು ನೋಡೋ ಆ್ಯಂಗಲ್ ಬೇರೆ ಇರುತ್ತೆ, ಅದ್ರ ಮೇಲೆ ಬಿಲ್ಡ್ ಆಗೋ ವಿಚಾರಗಳು ಬೇರೆ ಇರುತ್ತೆ, ಆ ವಿಚಾರದ ಮೇಲೆ ಅವ್ರು ಆಡುಗಳೋ ಮಾತುಗಳು ಬೇರೆ ಇರುತ್ತೆ. ಅದು ಅವರವರ ವ್ಯಕ್ತಿತ್ವ, ಅವರವರ ವಿಚಾರ ವಿವೇಚನೆ. ಸೊ ನಮಗೆ ಬೇರೆದು ಅನಿಸಿತು. ನನಗೆ ಅವ್ರು ಫಸ್ಟ್ ಬಂದಾಗ, ಈಗ ನೀವು ಯಾರು ನಮ್ಮ ರಕ್ಷಿತ್ ಅವರು ಫಸ್ಟ್ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಿದ್ದು ನಾನೇ. ಅವ್ರು ಬೇಕು, ಯಾಕಂದರೆ ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ನಾನು ನೋಡಿದ್ದು ರಕ್ಷಿತದಲ್ಲಿ ಪೊಟೆನ್ಷಿಯಲ್ ನೋಡಿದೆ. ಆ್ಯಂಡ್ ಶಿ ಈಸ್ ಅ ವೆರಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್. ನನಗೆ ಅವ್ರು ಬೇಕು ಅಂತಲೇ ಹೇಳಿದ್ದು. ಆದರೆ ಬೇರೆಯವರು ಒಂದು ಡಿಸೈಡ್ ಮಾಡಿ ಸ್ಪಂದನ ಅವ್ರನ್ನ ಅಂತ ಆಯ್ಕೆ ಮಾಡ್ತಾರೆ. ಈಗ ನೋಡಿ ರಕ್ಷಿತ್ ಅವ್ರು ಎಲ್ಲಿದ್ದಾರೆ. ಸೊ ಹಾಗೆ ಒಬ್ಬೊಬ್ರು ನೋಡೋ ದೃಷ್ಟಿ ಬೇರೆ ಬೇರೆ. ಹೌದು ಸರ್, ನಾನು ಅದಕ್ಕೆ ಕೇಳಿದ್ದೆ ಪ್ರಶ್ನೆ. ಯಾಕಂದ್ರೆ ರಕ್ಷಿತ್ ಅವರು ಟಾಪ್ 2 ಅಲ್ಲಿ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಿಮಗೆ ಏನು ಅನಿಸ್ತು ಅವರು ಟಾಪ್ 2 ಅಲ್ಲಿ ಇದ್ದಾಗ? ನಿಮಗೆ ಈ ಶೋ ಏನು ಅಂತಂದ್ರೆ ಒಂದು
ಕಪ್ಪು ಗೆಲ್ಲೋದು ಬೇರೆ, ಶೋ ಗೆಲ್ಲೋದು ಬೇರೆ ಅಂತ ಇರುತ್ತೆ. ಎಂಡ್ ಆಫ್ ದ ಡೇ ಈ ಶೋದ ಪರ್ಪಸ್ ಏನು, ಒಂದು ವಾಹಿನಿಯ ಪರ್ಪಸ್ ಆಗಲಿ, ಶೋದ ಪರ್ಪಸ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಈಗ ಯಾರು ವಿನ್ನರ್ ಇದೆ, ಗಿಲ್ಲಿ ಅವರು ಆಗಲಿ, ನಮ್ಮ ರಕ್ಷಿತಾ ಏನು ರನ್ನರ್ ಅಪ್ ಆಗಿ ಬಂದಿದ್ದಾರೆ, ಅವ್ರದ್ದು ಫುಲ್ ಪೊಟೆನ್ಷಿಯಲ್ ಅಲ್ಲ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಆಡಿಯನ್ಸ್. ನಮಗೆ ಒಳಗಡೆ ಗೊತ್ತಾಗಲ್ಲ ಅವ್ರು ಯಾವ ಆ್ಯಂಗಲಲ್ಲಿ, ನಾವು ಅಲ್ಲಿ ಬೇರೆ ರೀತಿ ಅವ್ರನ್ನ ನೋಡ್ತಾ ಇರ್ತೀವಿ. ಹೊರಗಡೆ ಯಾವ ರೀತಿ ಒಂದು ಜನಗಳು ಅದನ್ನು ರಿಸೀವ್ ಮಾಡ್ತಿದ್ದಾರೆ ಬೇರೆದಿರುತ್ತೆ. ಸೊ ಎಂಟರ್ಟೈನ್ಮೆಂಟ್ ಬಂದಾಗ ಅವರು ತುಂಬ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಏನು ದಕ್ಕಬೇಕು ನ್ಯಾಯ, ಅದು ಇವತ್ತು ಅವ್ರಿಗೆ ದಕ್ಕಿದೆ. ಅದ್ರ ಬಗ್ಗೆ ಭಾಳ ಸಂತೋಷ ಇದೆ. ಎಸ್ ಸರ್, ಸೂಪರ್. ಇನ್ನು ಸೀರಿಯಲಲ್ಲಿ ಧ್ರುವಂಥವ್ರನ್ನ ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂಥವ್ರನ್ನ ನೋಡೋದಕ್ಕೂ ನಮಗೊಂದಷ್ಟು ವ್ಯತ್ಯಾಸ ಕಾಣಿಸುತ್ತೆ. ಯಾಕಂದರೆ ಅಲ್ಲಿ ಆ್ಯಕ್ಟರ್ ಆಗಿ ನಾವು ನೋಡಿರ್ತೀವಿ, ಇಲ್ಲಿ ರಿಯಲ್ ವ್ಯಕ್ತಿತ್ವವನ್ನು ನಾವು ನೋಡಿರ್ತೀವಿ. ಸೊ ಇದ್ರ ಬಗ್ಗೆ ಜನಗಳು ನಿಮ್ಮ ಮೇಲಿರುವಂಥ ಒಪಿನಿಯನ್ ಏನಾದರೂ ಚೇಂಜ್ ಆಯ್ತಾ ಧ್ರುವಂಥವ್ರ ಮೇಲೆ? ನೀವು ವೈ ಬಿಗ್ ಬಾಸ್ ಅಂತ ಕೇಳಿದ್ರಿ, ಅದಕ್ಕೆ ಇನ್ನೊಂದು ಉತ್ತರ ಇದೇನೆ. ತುಂಬ ಜನಕ್ಕೆ ನಾವು ನಟರಾಗಿರ್ಬೇಕಾದ್ರೆ, ನಟನಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವೊಂದು ಪಾತ್ರ ಮಾತ್ರ ನೋಡಿರ್ತಾರೆ. ಮತ್ತು ನೀವು ನಮ್ಮ ಇಂಟರ್ವ್ಯೂ ಮಾಡಿದಾಗ ಒಂದು ಸ್ವಲ್ಪ ಚಿಕ್ಕ ತುಣುಕು ಗೊತ್ತಿರುತ್ತೆ. ಸೊ ಆದರೆ ನಾವು ಈ ಬಿಗ್ ಬಾಸ್ ಇದರಲ್ಲಿ ನಾವು ರಿಯಲ್ ಆಗಿ ನಾವು ಏನು ಅಂತ ತೋರಿಸೋ ಒಂದು ಅವಕಾಶ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಆ ಅವಕಾಶ ನನಗೆ ಸಿಕ್ತು. ಇಟ್ಸ್ ವೆರಿ ಡಿಸ್ಟರ್ಬಿಂಗ್ ಆ್ಯಕ್ಚುಲಿ ನಾವು ಮಾತಾಡಬೇಕಾದ್ರೆ. ಓಕೆ, ನಮಗೆ ಬಿಗ್ ಬಾಸ್ದು ಏನು ಅವಕಾಶ ಸಿಕ್ತು, ಇದರಲ್ಲಿ ನಮಗೆ ನಮ್ಮ ರಿಯಲ್ ನಾವು ಏನು, ನಮ್ಮ ವಿಚಾರಗಳು ಏನು, ನಾವು ಹೇಗೆ ನಮ್ಮನ್ನು ನಾವು ಕಟ್ಕೊಂಡಿದ್ದೀವಿ, ನಾವು ಎಲ್ಲಿಂದ ಬರ್ತೀವಿ, ನಾವು ಏನನ್ನೆಲ್ಲ ಕಲ್ತ್ಕೊಂಡಿದ್ದೀವಿ, ನಾವು ಏನನ್ನು ದಾರೆ ಕೊಡ್ತೀವಿ, ನಮ್ಮ ನಿರ್ಧಾರಗಳು, ನಿರ್ಣಯಗಳು, ಇವೆಲ್ಲವೂ ತೋರಿಸುವಂಥ ಒಂದು ಮಹಾವೇದಿಕೆ. ನಮ್ಮಲ್ಲಿ ತಲೆಯಲ್ಲಿ ಎಷ್ಟು ತಾಕತ್ತಿದೆ, ಇಲ್ಲೆಷ್ಟು ತಾಕತ್ತಿದೆ, ಕೈಕಾಲಲ್ಲಿ ಎಷ್ಟು ತಾಕತ್ತಿದೆ, ಎಲ್ಲವನ್ನೂ ತೋರಿಸುವಂಥ ಒಂದು ದೊಡ್ಡ ವೇದಿಕೆ. ಅದನ್ನು ನಾವು ತೋರಿಸಿದ್ದೀವಿ ಅಲ್ಲಿ. ಸೊ ಅದಕ್ಕೆ ನಾವು ಮತ್ತೆ ನಿಷ್ಕಲ್ಮಶವಾಗಿ ನಿಷ್ಠೆಯಿಂದ ನಮ್ಮನ್ನು ನಾವು ಕೊಟ್ಟಿದ್ದೀವಿ ಆ ಮನೆಗೆ. ನಾನು ಮಡಿಲಿ ಆಟಾಡಿದ್ದೀನಿ, ನಾನು ಒಂದು ಮೊಟ್ಟೆನೂ ತಿಂತಾ ಇರಲಿಲ್ಲ. ಭಾಳ ಪ್ರೀತಿಸಿರುವಂಥ ವೇದಿಕೆ ನಾನದು. ನಾನು ಏನು ಅಂಥ ವೇದಿಕೆಯಲ್ಲಿ ನಾನು ಏನು ಅಂತ ಪ್ರೂವ್ ಮಾಡಬೇಕು ಅಂತ ನಾನು ಕೊಟ್ಟಿರೋವಂಥ ಕೊಡುಗೆ ನಂದು ಆ ವೇದಿಕೆಯಲ್ಲಿ. ಸೊ ಅದಕ್ಕೇನು ಗೌರವ ಸಿಗಬೇಕು, ಅದು ನನಗೆ ಸಿಕ್ಕಿದೆ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ, ಮತ್ತು ಇಡೀ ಶೋ ಬಿಗ್ ಬಾಸ್ ಮತ್ತು ಕಲರ್ಸ್ ವೈನಿಂದ. ವೆರಿ ಗ್ರೇಟ್ಫುಲ್. ಆದರೆ ಧ್ರುವಂಥವ್ರು ಅಂದರೆ ಮನೆಯಲ್ಲಿ ಇರೋರಿಗೆ ಅಷ್ಟಕ್ಕಷ್ಟೇ, ಅಂದರೆ ಜಾಸ್ತಿ ಜನಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ನಿಮ್ಮ ಒಪಿನಿಯನ್ಸ್ ವಿಚಾರದಲ್ಲಾಗಿರ್ಬೋದು, ಏನೇ ಮಾತಾಡಿದ್ರು ಆಗಿರ್ಬೋದು, ಅಂದರೆ ಏನೋ ಒಂದು ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಹೆಂಗೆ ತೊಗೊಂಡ್ರು ಅದನ್ನು? ಮನೇಲಿ ಏನು ಡಿಸ್ಟರ್ಬೆನ್ಸ್ ಏನಾದರೂ ಕ್ರಿಯೇಟ್ ಆಗ್ತಿತ್ತಾ ಧ್ರುವಂಥವ್ರಿಗೆ? ಅಲ್ಲಿ ಇರೋರಿಗೆ ಯಾರು ಧ್ರುವಂತ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿರೋರಲ್ಲ. ಆಮೇಲೆ ನನ್ನ ನಿಜ ಜೀವನದಲ್ಲೂ ನಾನು ಭಾಳ ಒಬ್ಬನೇ ಇರೋವಂಥ ವ್ಯಕ್ತಿ. ನನ್ನ ಒಡನಾಟ ಜಾಸ್ತಿ ಇರೋದು ನನ್ನ ತಂದೆ ತಾಯಿ, ನನ್ನ ತಮ್ಮ, ಮತ್ತು ನನ್ನೊಂದು 2-3 ಸ್ನೇಹಿತರು ಅಷ್ಟೇ. ನನ್ನ ಪ್ರಪಂಚ ಅನ್ನೋದು ಅಷ್ಟೇ. ಇದಕ್ಕಿಂತ ಒಂದು ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಮತ್ತು ತುಂಬ ಪ್ರೈವೇಟ್ ವ್ಯಕ್ತಿ ನಾನು. ನಾನಲ್ಲಿ ಏನು ಕೆಲಸ ಮಾಡ್ತಾಯಿದ್ದೆ ಮಾಡಿ ನನ್ನ ಪಾಡಿಗೆ ನಾನು ಇರ್ತಾಯಿದ್ದೆ. ಸೊ ಅದೆಲ್ಲೋ ಇವನು ಯಾಕೆ ಹೀಗಿದ್ದಾನೆ, ಏನಾದರೂ ನಾಟಕ ಆಡ್ತಾ ಇದ್ದಾನ, ಈ ರೀತಿ ಇರೋಕ್ಕೆ ಸಾಧ್ಯನಾ? ಅವರಿಗೆ ನಮ್ಮ ಲೈಫ್ ಜರ್ನಿಗಳು ಗೊತ್ತಿರಲ್ಲ, ನಮ್ಮ ಬಗ್ಗೆ ಗೊತ್ತಿರಲ್ಲ. ಸೊ ಆಗ ಆ ಟೈಮಲ್ಲಿ ಅಭಿಪ್ರಾಯಗಳು ಬಂದಿರೋದಿದೆ, ಸುಮಾರು ಅವರವರ ಅಭಿಪ್ರಾಯಗಳು. ಸೊ ಆಟದಲ್ಲಿ ಅದು ಸಹಜ. ಓಕೆ, ನಾನು ಅಭಿಷೇಕ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ. ಅವ್ರಿಗೆ ಹೇಳ್ತಾ ಇದ್ರು, ಮೇಡಮ್ ನನಗೊಂಥರ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಮನೆಯಿಂದ ಹೊರಗೆ ಬಂದಮೇಲೆ ಒಂಥರ ಡಿಪ್ರೆಷನ್, ಏನಪ್ಪ ಇದು, ಒಂಥರ ಎಲ್ಲರ ಮೇಲೆ ಅನುಮಾನ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅದಕ್ಕೆ ಕೇಳಿದೆ, ಹೌದಾ ಹಾಗಾದರೆ ಡಾಕ್ಟರ್ ಕನ್ಸಲ್ಟೇಷನ್ ಅವಶ್ಯಕತೆ ಇದೆನಾ ಹೊರಗಡೆ ಬಂದ ಮೇಲೆ ಅಂತ ಕೇಳಿದೆ. ಮೇಡಮ್ ಡಿಪೆಂಡ್ಸ್ ಅದು ಅಂತ ಹೇಳಿದ್ರು. ಸೊ ನಿಜಕ್ಕೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾದಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇದೆನಾ? ಮೆಂಟಲ್ ಡಾಕ್ಟರ್ ಕನ್ಸಲ್ಟೇಷನ್ ಎಸ್ಪೆಷಲಿ, ಬಿಕಾಸ್ ಅಲ್ಲಿ ಜಗಳ ನಡೀತಾ ಇರುತ್ತೆ, ಊಟ ಇರಲ್ಲ, ಅದು ಇದು, ಒಂದು ಸ್ವಲ್ಪ ಡಿಪ್ರೆಸ್ಡ್ ಆಗಿರ್ತೀರಿ. ಸೊ ಇದ್ರ ಬಗ್ಗೆ ಈಗ ಈ ಬಿಗ್ ಬಾಸ್ ಮನೆ ಇದೆಯಲ್ಲ ಮೇಡಮ್, ನಿಮಗೆ ಅಲ್ಲಿ ಆಟ ಆಡೋದಕ್ಕೆ ಅಥವಾ ಇರೋದಕ್ಕೆ ಇದೆಯಲ್ಲ, ನಿಮ್ಮೊಂದು ಪರ್ಸ್ನಾಲಿಟಿಗೆ ಇದೆಯಲ್ಲ, ನಿಮ್ಮ ಹೊರಗಿನ ಜೀವನ ಭಾಳ ಇದಾಗುತ್ತೆ. ಈಗ ನೀವು ತುಂಬ ಕಷ್ಟದಿಂದ ಬಂದಿರೋರಾದರೆ ನಿಮ್ಮ ವ್ಯಕ್ತಿತ್ವನ ಇದೆಯಲ್ಲ, ನಿಮ್ಮ ತುಂಬ ಸ್ಟ್ರಾಂಗ್ ಇರುತ್ತೆ. ಏನೇ ಬಂದರೂ ನಿಮ್ಮ ರಿಸೀವಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಈಗ ನಾವೆಲ್ಲ ಆಟ ಆಡಿದ್ದೀವಿ, ಅದೇ ಈಗ ಜನಗಳು ಕೊಟ್ಟಿರೋಂಥ ಬಿರುದು 1 ಮ್ಯಾನ್ ಆರ್ಮಿ, ಇದೆಲ್ಲ ಒಂಟಿ ಸಲಗ. ನಾವು ತುಂಬ ಇದಕ್ಕಿಂತ ಭಾಳ ದೊಡ್ಡ ಚಾಲೆಂಜಸ್ಗಳನ್ನು ನೋಡಿ ಬಂದಿರೋರು ನಾವು ನಮ್ಮ ಬಾಲ್ಯದಿಂದ. ಹಾಗಾಗಿ ನಮ್ಮ ಅಲ್ಲಿ ರಿಸೀವಿಂಗ್ ನಮಗೇನಾಗುತ್ತೆ ಅಂತಂದರೆ, ಈ ರೀತಿ ಸಿಚುವೇಶನ್ ಬಂದಾಗ ಥ್ರಿಲ್ ಆಗುತ್ತೆ, ಖುಷಿ ನಮಗೆ ಅಂಥದ್ದು ಬರಬೇಕು, ನಮ್ಮ ಮೇಲೆ ಆಪಾದನೆ ಬರಬೇಕು, ಅದನ್ನು ನಾವು ದಾಟಿ ಅದನ್ನ ಗೆಲ್ದಿ ಮುಂದೆ ಹೋಗ್ತಾ ಇರಬೇಕು. ನಮ್ಮನ್ನು ಹೊರಗಡೆ ಇಡಬೇಕು, ಎಂಟ್ರ್ ಆಗಿ ಆ ಟಾಸ್ಕ್ನ ವಿನ್ ಆಗಿ ಎತ್ಕೊಂಡು ಹೋಗಬೇಕು. ಅದ್ರದ್ದು ಮಜಾನೇ ಬೇರೆ, ಆ ಥ್ರಿಲ್ ಬೇರೆ. ಇದು ನನ್ನ ಆ್ಯಟಿಟ್ಯೂಡ್, ನನ್ನ ರಿಸೀವಿಂಗ್. ಒಳಗಡೆ ಆಗಿರಲಿ, ಬಿಗ್ ಬಾಸ್ ಮನೆ ಒಳಗಡೆ ಆಗಿರಲಿ ಅಥವಾ ಹೊರಗಡೆ ಆಗಿರಲಿ, ನಮ್ಮ ಆ್ಯಟಿಟ್ಯೂಡ್ ಅದು. ಕೆಲವ್ರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಸೆನ್ಸಿಟಿವ್ ಇರ್ತಾರೆ ಇಮೋಷ್ನಲಿ, ಕೆಲವರು ಹೆದರ್ತಾರೆ.
ಅಂದರೆ ಅಲ್ಲಿ ಅವ್ರ ಜೊತೆ ಆದಂಥ ಅನುಭವದ ಮೇಲೆ ಅವರು ಆ ಮಾತುಗಳನ್ನು ಹೇಳ್ಕೊಂಡಿರ್ಬೋದು. ನಾವಂತೂ ನಮ್ಮ ಸ್ಟೈಲ್ ಬೇರೆದಿತ್ತು, ಸೊ ನಾವು ಹಾಗೆ ಹೇಳಲ್ಲ. ನಮಗೆ ಖುಷಿ ಆಯಿತು. ನಮಗೆ ಅಂತ ಸ್ವಲ್ಪ ಚಾಲೆಂಜಸ್ ಬರಬೇಕು, ಆಮೇಲೆ ಕೆಲವರು ಸ್ವಲ್ಪ ಟೀಕೆ ಮಾಡಬೇಕು. ನಮಗೆ ಗೊತ್ತಾಗಬೇಕು ನಾವೊಂದು ಒಳ್ಳೆ ಕೆಲಸನ ಮಾಡ್ತಾ ಹೋದಾಗ ಕೆಲವ್ರಿಗೆ ಉಳ್ಕೊಳ್ತಾರಲ್ಲ, ಅದು ಭಾಳ ಖುಷಿ ಆಗುತ್ತೆ ನನಗೆ. ಅದು ಸ್ವಲ್ಪ ಬರ್ನ್ ಆಗಿಬಿಟ್ಟು ಆ ಸ್ಮೆಲ್ ಇದೆಯಲ್ಲ, ನಮ್ಮ ಫೇವ್ರೆಟ್ ಸ್ಮೆಲ್ ಅದು. ಓಕೆ, ಯಾಕೆ ಗಿಲ್ಲಿ ಬದಲಾಗಿ ಧ್ರುವಂತವ್ರು ಇರಲಿಲ್ಲ ಅನಿಸ್ತು, ಅಂದರೆ ಟಾಪ್ 1 ಅಂದರೆ ಒನ್ಸ್ ಅಗೇನ್ ಶೋ ಗೆಲ್ಲೋದು ಬೇರೆ, ಕಪ್ ಗೆಲ್ಲೋದು ಬೇರೆ. ಕಪ್ ಯಾರು ಗೆಲ್ತಾರೆ ಅಂದರೆ ಯಾರು ಜನಗಳನ್ನು ಎಂಟರ್ಟೈನ್ ಮಾಡಿದ್ದಾರೆ, ಎಂಟರ್ಟೈನ್ ಆಗಿದ್ದಾರೆ. ಸೊ ಆ ಇದರಲ್ಲಿ ನೋಡಿದಾಗ, ಆಸ್ಪೆಕ್ಟ್ಸ್ ನೋಡಿದಾಗ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರ ಕಾಂಟ್ರಿಬ್ಯೂಷನ್, ಜನಗಳು ಅವರ ಏನು ಸ್ಟೈಲ್ ಅಥವಾ ಮ್ಯಾನರಿಸಮ್ ಅಥವಾ ಅವರ ಬಿಹೇವಿಯರ್ ಏನಿದೆ ಅದನ್ನೇ ಇಷ್ಟಪಟ್ಟಿದ್ದಾರೆ ಈ ಸಲ. ಸೊ ಅದು ಅವರು ಇಷ್ಟ ಆಗಿದ್ದಾರೆ. ಸೊ ಅದರಿಂದ ಅವರು ತುಂಬ ಜನಗಳನ್ನು ಸಂಪಾದನೆ ಮಾಡಿದ್ದಾರೆ. ಚಾನಲ್ಗೆ ಬೇಕಾಗಿರೋದೇನು, ಅಥವಾ ಚಾನಲ್ನ 12 ಸೀಸನ್ನಿಂದ ಕಟ್ಟಿರೋ ಬಾದ್ಶಾ ಅವ್ರಿಗೆ ಬೇಕಾಗಿರೋದೇನು, ಅದೇ ಜನಗಳೇ ಎಂಟರ್ಟೈನ್ಮೆಂಟ್, ಜನಗಳೇ ಅಲ್ಟಿಮೇಟ್ ಅಲ್ಲಿ. ಸೊ ಅವ್ರಿಗೇನು ಬೇಕೋ ಅದು ಸಿಕ್ಕಿದೆ. ಸೊ ಅದನ್ನೇ ಯಾರು ಕೊಟ್ಟಿದ್ದಾರೆ, ಅವ್ರಿಗೇನು ಸಿಗಬೇಕು ಅದು ಸಿಕ್ಕಿದೆ. ಗಿಲ್ಲಿಯವ್ರು ಹಾಗಾದ್ರೆ ಸ್ಟ್ರಾಟಜಿಸ್ ಏನಾದರೂ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ? ಹೌದು, ಅವ್ರು ಮಾಡದೇ ಇರೋದನ್ನ ಅವ್ರು ಮಾಡಿದ್ದಾರೆ ಅನ್ಸುತ್ತೆ ನಿಮ್ಗೆ? ನಂದು ಸ್ಟ್ರಾಟಜಿನೇ ಇರಲಿಲ್ಲ. ನಿಮ್ಗೆ? ನಂದು ನಾನು PR ಗಳೇ ಇಲ್ಲ, ನಂದು PR ಗಳಿಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ. ನಾನು ಈ ಸಮುದಾಯದಿಂದ ಬಂದಿದ್ದೀನಿ, ನಾನು ಈ ಊರಿಂದ ಬಂದಿದ್ದೀನಿ, ನಾನು ಬಡವನ ಮಗ, ನಾನು ಕುಬೇರನ ಮಗ, ಅಥವಾ ನಾನು ಈ ಪ್ರಾಂತ್ಯದಿಂದ, ಈ ಭಾಷೆಯಿಂದ, ಇದೆಲ್ಲ ನಮ್ದೇನೂ ಇಲ್ಲ ಮ್ಯಾಮ್. ಇದನ್ನ ಇಟ್ಕೊಂಡು ಆಟಾಡೇ ಇಲ್ಲ. ನಾನೊಬ್ಬ ಕಲಾವಿದ. ನಾನು ಧ್ರುವಂತ ಎಲ್ರಿಗೂ ಸೇರಿರೋನು, ನಿಷ್ಪಕ್ಷಪಾತವಾಗಿ ಎಲ್ರಿಗೂ ಸೇರಿರೋನು. ಎಲ್ಲೋ 1-2-3 ಕಡೆ ನಂದು ಏನೋ ಪೋಸ್ಟರ್ಸ್ ಎಲ್ಲ ಹಾಕಿದ್ರಂತೆ, ನನಗದೆಲ್ಲ ಇಷ್ಟ ಆಗಲ್ಲ. ನಾನು ನನ್ನ ಏನಿದೆ ರಿಯಲ್ ಇದು, ಅದು ಇಷ್ಟ ಆದರೆ ಜನಗಳಿಗೆ ಅದಕ್ಕೇನು ಆಶೀರ್ವಾದ ಸಿಗುತ್ತೆ ಅಷ್ಟು. ಸೊ ಅವರು ಏನೋ ಪ್ರಿಪೇರ್ ಎಲ್ಲ ಆಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಗಿಲ್ಲಿ ಅವರು. ಅದೇ ಹೇಳ್ತಿದ್ರು, ಯಾರು ಹನುಮಂತು ಮತ್ತು ಪ್ರಥಮ್ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ರು. ಸೊ ಅದನ್ನ ಪ್ಲೇ ಮಾಡಿದ್ದಾರೆ, 2 ವಿನ್ನರ್ಸ್, ಪ್ರಥಮ್ ಮತ್ತು ಹನುಮಂತು. ಆ ಕಾಂಬಿನೇಷನಲ್ಲಿ ಏನೋ ಅವ್ರಿಗೆ ಗೊತ್ತಿತ್ತು ಕ್ಲೀನಾಗಿ ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಇದು ಹೋಗುತ್ತೆ. ಮತ್ತು ರಿಯಾಲಿಟಿ ಶೋ ಇಂದ ಬಂದಿದ್ದಾರೆ, ಕಾಮಿಡಿ. ಸೊ ಅವ್ರದ್ದು ಒಳ್ಳೆ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು, ಅದು ಅವ್ರಿಗೆ ವರ್ಕೌಟ್ ಆಗಿದೆ ಅಷ್ಟೇ. ಹಾಗಾದ್ರೆ ಗಿಲ್ಲಿ ಗೆಲುವಿನ ಇಂದಿನ ರಹಸ್ಯ ಏನು ಅನ್ನೋದಾದ್ರೆ ಏನ್ ಹೇಳ್ತೀರಾ ಸರ್? ಅವರು ಬಿಗ್ ಬಾಸ್ನ ತುಂಬಾ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಿಂದಿನ ವಿನ್ನರ್ಸ್ಗಳು ಯಾವ ಇದರಲ್ಲಿ ಆಗಿದೆ, ಮತ್ತೆ ಅವ್ರದ್ದು ರಿಯಾಲಿಟಿ ಶೋ ಕಾಮಿಡಿ ಜಾನರ್ ಏನಾಗಿದೆ ಅದು ವರ್ಕ್ ಆಗಿದೆ. ಸೊ ಈಸ್ ದ ರೈಟ್ ಪರ್ಸನ್ ಅನ್ಸುತ್ತಾ ನಿಮಗೆ ವಿನ್ನರ್ ಆಗಿ? ಎಂಟರ್ಟೈನ್ಮೆಂಟ್ ಈಗ ವ್ಯಕ್ತಿತ್ವ ಹೇಗೆ ಅಂತ ತಗೊಳ್ತೀರಿ ನೀವು? ನನಗೆ ನನ್ನ ವ್ಯಕ್ತಿತ್ವ ದೊಡ್ಡದು, ವ್ಯಕ್ತಿತ್ವದ ಆಟ. ಈಗ ಒಬ್ಬೊಬ್ರದ್ದು ನನ್ನ ಪರ್ಸೆಪ್ಷನ್ ಇರುತ್ತೆ. ಈಗ ಎಂಟರ್ಟೈನ್ಮೆಂಟ್ ಕಾಮಿಡಿ ಇದರಲ್ಲಿ ಒಂದು ಅವರಿಗೆ ಅವರ ಜಾನರಲ್ಲಿ ಹೋಗಿದ್ದಾರೆ, ನನಗೆ ಇಟ್ಸ್ ಅ ಹೀರೋ ಶೋ. ನನ್ನ ಜಾನರಲ್ಲಿ ನಾನು ಹೋಗಿದ್ದೀನಿ, ನನ್ನನ್ನೇ ಏನು ನನ್ನ ವ್ಯಕ್ತಿತ್ವ ಏನು ತೋರಿಸೋ ಅಂಥದ್ರಲ್ಲಿ. ಸೊ ಎಂಟರ್ಟೈನ್ಮೆಂಟ್ ಅಲ್ಟಿಮೇಟ್ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದು ಸ್ವಲ್ಪ ತೂಕ ಹಿಂದೆ ಮುಂದೆ ಗಿಲ್ಲಿ ಅವ್ರು ಎಂಟರ್ಟೈನ್ ಮಾಡಿದ್ದಾರೆ, ಅವ್ರಿಗೇನು ಸಿಗಬೇಕು ಅದು ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೆ. ಓಕೆ, ಕೆಲವರು ಒಳಗಡೆ ಹೋಗಿ ಬಂದವರು ಹೇಳ್ತಾ ಇದ್ರು ಗಿಲ್ಲಿದು ಕೆಲವೊಂದ್ಸಲ ಎಂಟರ್ಟೈನ್ಮೆಂಟ್, ಆ ಒಂದು ಕಾಮಿಡಿ ಅಂತ ಅನ್ನೋದು ತುಂಬ ಪರ್ಸ್ನಲಾಗಿ ಹರ್ಟ್ ಆಗ್ತಾ ಇತ್ತು. ಕೆಲವೊಂದು ಅಲ್ಲಿರೋರಿಗೆ ಗೊತ್ತಾಗುತ್ತೆ, ಕೆಲವೊಂದು ಇರಿಟೇಷನ್ ಆಗ್ತಾ ಇತ್ತು ಅಂತ ಹೇಳಿ. ಹೊರಗಡೆ ನೋಡೋರಿಗೆ ಬೇರೆ ಥರ ಕಾಣಿಸ್ತಿತ್ತು. ಗಿಲ್ಲಿ ಎಂಟರ್ಟೈನ್ಮೆಂಟ್, ಗಿಲ್ಲಿ 1 ಮ್ಯಾನ್ ಶೋ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಅದೇ ಹೇಳೋದು ಮ್ಯಾಮ್. ಈಗ ನಾನು ನಿಮ್ಮನ್ನ ಆಡ್ಕೊಳ್ತೀನಿ, ನಿಮಗೆ ನೋವಾಗುತ್ತೆ. ಇನ್ನೊಬ್ರು ಹೊರಗಡೆ ಇರೋರಿಗೆ ಅವ್ರಿಗೆ ನಾನು ಯಾರು, ನೀವು ಯಾರು? ನಾನೀಗ ನಿಮ್ಮನ್ನು ಆಡ್ಕೊಂಡು ಅಂಥ ದೊಡ್ಡ ವೇದಿಕೆಯಲ್ಲಿ ನಿಮ್ಮನ್ನು ಆಡ್ಕೊಂಡು ಕಿಂಡಲ್ ಮಾಡಿದಾಗ ನಿಮ್ಮನ್ನು ಪ್ರೀತಿಸೋರ್ಗೆ ಬೇಜಾರಾಗುತ್ತೆ, ನಿಮ್ಮ ಮನೆಯವ್ರಿಗೆ ಬೇಜಾರಾಗುತ್ತೆ, ನಿಮಗೆ ಬೇಜಾರಾಗುತ್ತೆ. ನಾನೀಗ ಆಟಕ್ಕೋಸ್ಕರ ನಿಮ್ಮನ್ನು ಇದು ಮಾಡ್ತಾ ಇದ್ದೀನೋ ಅಥವಾ ಪರ್ಸ್ನಲ್ ಆಗಿ ಮಾಡ್ತಾ ಇದ್ದೀನೋ ಅದು ಯಾರಿಗಾದ್ರೂ ಬೇಜಾರಾಗುತ್ತೆ. ಆದರೆ ಹೊರಗಡೆ ಇರೋ ಜನಕ್ಕೆ ನಾನು ಯಾರು, ನೀವು ಯಾರು? ನಾನು ನಿಮ್ಮನ್ನು ಕಿಂಡಲ್ ಮಾಡಿ ಅದರಿಂದ ಅವ್ರು ಎಂಟರ್ಟೈನ್ ಆಗ್ತಾ ಇದ್ದಾರೆ ಅಂತಂದರೆ ಸೊ ಅದಕ್ಕೆ ಏನಂತ ಹೇಳಿ ನಾನು? ಸೊ ಅದೆಲ್ಲೋ ಇವತ್ತು ಅದೇ ವರ್ಕೌಟ್ ಆಗಿದೆ ಅಂತಂದರೆ ನಾನು ಅದ್ರ ಬಗ್ಗೆ ಕಮೆಂಟ್ಸ್ ಕೊಡಲ್ಲ. ನನ್ನ ಪ್ರಕಾರ ಅದು ಇಟ್ ಈಸ್ ನಾಟ್ ಅ ಗುಡ್ ಹೆಲ್ದಿ ಎಂಟರ್ಟೈನ್ಮೆಂಟ್ ಅನಿಸುತ್ತೆ. ಯಾಕಂದರೆ ಒಬ್ಬರನ್ನ ಕಿಂಡಲ್ ಮಾಡಿ ಇನ್ಸಲ್ಟ್ ಮಾಡಿ ಅದು ಒಬ್ರಿಗೆ ಎಂಟರ್ಟೈನ್ಮೆಂಟ್ ಆಗ್ತಾಯಿದೆ ಅಂತಂದರೆ ಅದು ಇಟ್ಸ್ ನಾಟ್ ಅ ಗುಡ್ ಎಂಟರ್ಟೈನ್ಮೆಂಟ್. ಕಾಮಿಡಿ ಅಂದರೆ ಏನು? ನೀವು ಬೇಜಾರಲ್ಲಿರೋರು ನೀವು ಅದನ್ನು ಮರ್ತು ಖುಷಿ ಪಡಬೇಕು. ದಟ್ ಈಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್. ಒಬ್ಬ ದುಃಖದಲ್ಲಿದ್ರೂ ಯಾರಾದ್ರೂ ಇದ್ರೂ ತನ್ನ ಆ ಹ್ಯೂಮರಿಂದ ಅವ್ರಿಗೆ ಪ್ರೋತ್ಸಾಹ, ಕಾಮಿಡಿ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ನಗಿಸೋದು, ಅದು ಒಬ್ಬರ ಇದು ಏನು ತೇಜೋವಧೆ ಮಾಡಿಕೊಂಡು ಅಥವಾ ಅವ್ರಿಗೆ ಕಮೆಂಟ್ ಮಾಡಿಕೊಂಡು, ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಅ ವೆರಿ ಹೆಲ್ದಿ ವೇ ಆಫ್ ಒಂದು ಕಾಮಿಡಿ ಅಂತ ನನಗೆ ಅನಿಸಲ್ಲ. ಬಟ್ ಎಂಡ್ ಆಫ್ ದ ಶೋ ಅಗೇನ್ ಜನಗಳು ಏನು ಇಷ್ಟಪಟ್ಟಿದ್ದಾರೆ, ಜಯ ಮಹಾಕಾಲ್. ಎಸ್, ಸೂಪರ್. ಗಿಲ್ಲಿಗೆ ಹೊರಗಡೆ ಇರುವಂತಹ ಫ್ಯಾನ್ ಬೇಸ್ ಬಹಳ ಜನ ಹೇಳ್ತಾ ಇದ್ರು
ಬಹುಶಃ ಯಾವ ಸೀಸನಲ್ಲೂ ಇಲ್ಲ ಅಂತ. ಯಾಕಂದರೆ ನಾನು ಕಳೆದ ಕಂಟೆಸ್ಟೆಂಟ್ಗಳನ್ನ ಇಂಟರ್ವ್ಯೂ ಮಾಡಿದಾಗ ನಮ್ಮ ಸೀಸನಲ್ಲೂ ಇಷ್ಟೊಂದು ಫ್ಯಾನ್ಸ್ ಇರಲಿಲ್ಲ, ಗಿಲ್ಲಿ ಅವರಿಗೆ ಅಷ್ಟು ಫ್ಯಾನ್ ಬೇಸ್ ಇದೆ, ಅಷ್ಟು ಪ್ರೀತಿನ ಗೆದ್ದಿದ್ದಾರೆ ಅವರು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇಷ್ಟೊಂದು ಪ್ರೀತಿ ಗೆಲ್ಲೋದಕ್ಕೆ ಕಾರಣ ಏನು ಅಂತ ನಿಮಗೆ ಅನ್ಸುತ್ತೆ ಸರ್, ಒಳಗಿರೋರಿಗೆ, ಒಳಗೆ ಗಿಲ್ಲಿ ಅವ್ರನ್ನ ನೋಡಿದವ್ರಿಗೆ? ನಾನು ಅದನ್ನೇ ಹೇಳೋದು, ಮತ್ತೆ ನಾನು ಅದೇ ನಿಮ್ಮ ಪ್ರಶ್ನೆಗೆ, ನಾವು ಒಳಗಡೆ ನೋಡೋದಕ್ಕೆ ಬೇರೆ ಇದೆ, ಹೊರಗಡೆ ನೋಡೋದಕ್ಕೆ ಬೇರೆ ಇದೆ. ಈಗ ಅದು ಹೊರಗಡೆ ಬಂದೀಗ ನೋಡಿದಾಗ ಗಿಲ್ಲಿ ವಾಸ್ ಎಂಟರ್ಟೈನಿಂಗ್. ಆ ಕಾರ್ಯಕ್ರಮನ ಆ ವಾಹಿನಿಯಲ್ಲಿ ಯಾರು ನೋಡಿದ್ದಾರೆ, ಗಿಲ್ಲಿ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ. ಅವರು ಎಥಿಕ್ಸ್ ಆಗಲಿ ಇದನ್ನು ಏನೂ ನೋಡಲಿಲ್ಲ ಆಡಿಯನ್ಸ್. ಗಿಲ್ಲಿ ಅವರ ಎಂಟರ್ಟೈನ್ ಮಾಡಿದ್ದಾರೆ, ಅವರು ಖುಷಿಯಾಗಿದೆ. ನಾವು ಅದನ್ನೇ ಸ್ಟ್ಯಾಂಡ್ ತಗೊಳ್ಳೋದು, ವಾಹಿನಿನೂ ಅದೇ ಸ್ಟ್ಯಾಂಡ್ ತಗೊಳ್ಳೋದು. ನಮಗೇನು ಜನಗಳಿಗೋಸ್ಕರ ಎಂಟರ್ಟೈನ್ಮೆಂಟ್ಗೆ ಮಾಡಿರೋದು ನಾವು ಈ ಕಾರ್ಯಕ್ರಮನ. ಜನಗಳು ಎಂಟರ್ಟೈನ್ ಆಗಿದ್ದಾರೆ, ಯಾರಿಂದ? ಇವರಿಂದ ಆಗಿದ್ದಾರೆ, ಗಿಲ್ಲಿ ಅವರಿಂದ. ಸೊ ಅವರು ಜನಗಳಿಗೆ ಏನು ಬೇಕಾಗಿದೆ ಅದನ್ನು ಅವ್ರು ಕೊಟ್ಟಿದ್ದಾರೆ, ಜನಗಳು ಅವ್ರಿಗೆ ಏನು ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಕಟ್ಔಟ್ ನೋಡ್ತಾ ಇದ್ವಿ ನಾವು, ಗಿಲ್ಲಿ ಕಾವ್ಯ ಮದುವೆ ಆಗಲೇಬೇಕು ಅಂತ. ಭಾಳ ಜನ ಭವಿಷ್ಯ ಬೇರೆ ಕೇಳಿಸ್ತಿದ್ದಾರೆ, ಗಿಲ್ಲಿ ಕಾವ್ಯದ ಮದುವೆ ಆಗಲೇಬೇಕು ಅಂತ. ಒಳಗಡೆ ನೀವು ಅವರಿಬ್ಬರನ್ನ ನೋಡಿದಾಗ, ಆ ಕಾಂಬಿನೇಷನ್ ನೋಡಿದಾಗ, ಅವರಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನನಗೂ ಅದೇ ಕುತೂಹಲ ಇದೆ ಮ್ಯಾಮ್. ನಾನೇ ಕಾಯ್ತಾ ಇದ್ದೀನಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಕಾವ್ಯ ಅವ್ರ ಅಭಿಪ್ರಾಯ ಏನು, ಗಿಲ್ಲಿ ಅವ್ರಿಗೆ ಬಹುಶಃ ಏನು ಅಭ್ಯಂತರ ಇಲ್ಲ ಅನ್ಸುತ್ತೆ. ಬಟ್ ಕಾವ್ಯ ಅವ್ರದ್ದು ಗೊತ್ತಿಲ್ಲ. ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹೌದಾ? ಆದ್ರೆ ಚೆನ್ನಾಗಿರುತ್ತೆ ಸರ್. ಹೇಗೆ ಅಂದ್ರೆ ಆದ್ರೆ ಹೆಂಗೆ ಅನ್ಸುತ್ತೆ? ಅವರಿಬ್ರು ಮದುವೆ ಆದ್ರೆ ನನಗೇನಾಗ್ಬೇಕು? ನಾವೇ ನಮ್ಮವ್ರನ್ನ ಹುಡುಕ್ತಾ ಇದೀವಿ, ಯಾರಾದ್ರೂ ಸಿಗ್ತಾರ ಅಂತ. ಅವರಿಬ್ರು ಮದುವೆ ಆದ್ರೆ ನಾನು ಇಷ್ಟೇ ಹೇಳೋದು, ತುಂಬಾ ಚೆನ್ನಾಗಿರಿ, ಜಯ ಮಹಾಕಾಲ್ ಅಂತ ಅನ್ನೋದು, ಚೆನ್ನಾಗಿರಿ ಅಂತ. ಧ್ರುವಂತವ್ರಿಗೆ ಬಿಗ್ ಬಾಸ್ ಮನೇಲಿ ಯಾರು ಸಿಕ್ಕಿಲ್ವಾ ಅಂತ? ಆ ಥರದವ್ರು ನನಗೆ ಬೇಕಾದವ್ರು ಸಿಕ್ಕಿಲ್ಲ, ನಿಮಗೆ ಬೇಕಾದವ್ರು ಸಿಕ್ಕಿಲ್ಲ. ತುಂಬಾ ಜನ ಇದ್ರು ಅಲ್ಲಿ, ನಮಗೆ ಬೇಕಾದಂಥವ್ರು ಸಿಗ್ಲಿಲ್ಲ. ನನ್ನ ಕಣ್ಣು ಯಾವ ಕಣ್ಣುಗಳನ್ನ ಹುಡುಕ್ತಾ ಇತ್ತು, ಆ ಕಣ್ಣುಗಳು ನನಗೆ ಸಿಗ್ಲಿಲ್ಲ. ಓಕೆ, ಬಟ್ ಇದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ ಸರ್. ರಾಶಿಕ್ ಅವರು ಟ್ರೈ ಮಾಡ್ತಾ ಇದ್ರು ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತೀರಿ. ಸೊ ಇದ್ರ ಬಗ್ಗೆ ಹೊರಗಡೆ ಬಹಳಷ್ಟು ಚರ್ಚೆ ಕೂಡ ನಡೆಯುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅದೇ ಬೇರೆ ಮಾಧ್ಯಮದವರು ಇದೊಂದು ದೊಡ್ಡ ವಿಷಯ ಆಗುತ್ತೆ. ಅಲ್ಲಿ ಒಳಗಡೆ ಇರಬೇಕಾದ್ರೆ ಅವರು ಒಂದು ನನ್ನ ಹತ್ರ ಬಂದು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಆದರೆ ನಾವು ಯಾವುದೋ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ, ಅಥವಾ ನಾವು ಗೇಮಲ್ಲಿ ಏನೋ ಯೋಚನೆ ಮಾಡ್ತಿರ್ತೀವಿ. ಆ್ಯಂಡ್ ಐ ಆಮ್ ವೆರಿ ಪ್ರೈವೇಟ್ ಪರ್ಸನ್. ನಾನು ಅದನ್ನೇ ಹೇಳಿದ್ದು, ಅವ್ರು ನನ್ನನ್ನು ನೋಡಿಲ್ಲ, ಹೊರಗಡೆ ನನ್ನ ಬಗ್ಗೆ ಗೊತ್ತಿಲ್ಲ. ಅವರು ಬರ್ತಾರೆ, ಮಾತಾಡ್ತಾರೆ. ಲಾಸ್ಟಿಗೆ ಅವ್ರಿಗೆ ಅದೇ ಸಿಟ್ಟು ಮಾಡ್ಕೊಳ್ತಾಯಿದ್ರು. ನಾವು ಹೋಗಿ ಮಾತಾಡ್ಸಿದ್ರು ಮಾತಾಡೋಕ್ಕೆ ಬರಲ್ಲ, ಅದನ್ನು ಬೇರೆ ಥರ ಟರ್ನ್ ಮಾಡ್ತಾಯಿದ್ರು. ಅವನಿಗೆ ಅಂದರೆ ಆಟಿಟ್ಯೂಡಾ ಏನೋ ಬೇರೆ ಥರ. ಸೊ ನನಗೆ ಯಾರಿಗಾದ್ರೂ ಬೇಜಾರಾಗುತ್ತೆ, ನೀವು ಬಂದು ಮಾತಾಡಿ, ನಾನು ಮಾತಾಡ್ತೀನಿ. ಮೈ ಮೇಲೆ ಬಿದ್ದು ನಾನು ಮಾತಾಡೋ ಅಂಥ ಎಲಿಮೆಂಟ್ ಅಲ್ಲ, ಆಯಿತಾ? ಮೈ ಮೇಲೆ ಬಿದ್ದು ನೀವು ಏನು ಟ್ರೈ ಮಾಡ್ತಾ ಇದ್ದೀರಿ, ಅಥವಾ ನಾನು ಮೈ ಮೇಲೆ ಬಿದ್ದು ನೀವು ಬಂದು ಮಾತಾಡಿದ ತಕ್ಷಣ ನಿಮ್ಮ ಹಿಂದೆ ಬಂದು ರೋಮಿಯೋ ಆಗೋಕ್ಕೆ ನಾನಂಥ ಎಲಿಮೆಂಟ್ ಅಲ್ಲ ಮೇಡಮ್. ಇಂಥದ್ನೆಲ್ಲ ಟ್ರೈ ಮಾಡೋಕ್ಕೆ ಬರಬೇಡಿ ನನ್ನ ಹತ್ರ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಸೊ ಅದು ಒಂದು ಇದಾಗುತ್ತೆ. ಸೊ ಅಲ್ಲಿ ಆ ಸಿಚುವೇಶನ್ಗೆ ನಡೆದಂಥದ್ದು ಅದು ನನ್ನ ಗುಣ. ಅದು ಯಾವುದೇ ಒಂದು ಹೆಣ್ಮಗು ಬಂದು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸಿ, ಅವ್ರು ಎಂಥ ಸುರಸುಂದರಿ ಆಗಿರಲಿ, ಬಂದ ತಕ್ಷಣ ಮಾತಾಡ್ಸ್ಬಿಟ್ರು ನಮ್ಮ ಹತ್ರ ಅಂತ ಅವ್ರ ಹಿಂದೆ, ನಾನಂತವನಲ್ಲ. ಸೊ ನನಗದು ಬೇಕಾಗಿರಲಿಲ್ಲ. ಅದನ್ನು ಬಟ್ ಬೇರೆದಕ್ಕೆ ಟರ್ನ್ ಮಾಡಿದಾಗ ನನಗೂ ಟ್ರಿಗರ್ ಪಾಯಿಂಟ್ ಇದೆ, ಯಾರೇ ಆಗಿರಲಿ. ನಾನಂದೆ ಇಂಥದ್ದೆಲ್ಲ ನನಗೆ ಬರಲ್ಲ, ನನ್ನ ಹತ್ರ ಟ್ರೈನೂ ಮಾಡೋಕ್ಕೆ ಹೋಗ್ಬಿಟ್ಟಿದೆ ನಾನು. ಆ್ಯಂಡ್ ಹೊರಗಡೆ ಬಂದಮೇಲೆ ಭಾಳಷ್ಟು ಟ್ರೋಲ್ಸ್ಗಳನ್ನ ನೋಡಿರ್ತೀರಿ ಅನಿಸುತ್ತೆ. ನಿಮ್ಮ ಕೆಲವೊಂದಷ್ಟು ಪರ್ಸ್ನಲ್ ವಿಚಾರಗಳ ಚರ್ಚೆ ಆಗುತ್ತೆ. ಹಿಂಗೆ ಮಾಡಿದ್ರಂತೆ ಧ್ರುವಂತವ್ರು ಇವರು ಅಂದರೆ ಒಂದಷ್ಟು ಯೂಟ್ಯೂಬಲ್ಲಿ ನೋಡ್ತೀವಿ, ಅದನ್ನೆಲ್ಲ ನೋಡಿದ್ರ ಸರ್? ಅದನ್ನ ನೋಡಿ ನೀವೇನು ಹೇಳ್ತೀರಿ? ಇವತ್ತು ಅದನ್ನೇ ಹೇಳೋದು, ಎರಡು ಟೈಪ್. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದಿದೆಯಲ್ಲ, ನಾವು ತುಂಬ ಮೆಂಟಲಿ ಪ್ರಿಪೇರ್ ಆಗಬೇಕು. ಇವತ್ತು ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾದಿಂದ ತುಂಬ ಜನ ಊಟ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ ಮೇಡಮ್. ಒಬ್ಬರು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಈಗ ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ನಾವು ಮಾಡಿರೋ ಕೆಲಸಕ್ಕೆ ನಾವು ಮಾಡಿದ್ನ ಒಂದು ದೊಡ್ಡ ಒಂದು ಇದು ನೆಕ್ಸಸ್ ಒಂದು, ನಮ್ಮನ್ನು ನಾವು ಮಾಡಿರೋ ಒಳ್ಳೆ ಕೆಲಸನ ಎಲ್ಲ ನೀವು ಮೇಲೆ ಅಪ್ರಿಷಿಯೇಟ್ ಮಾಡ್ತೀರ. ಇನ್ನು ಕೆಲವರು ಅದರದ್ದೇ ಉಲ್ಟಾ ಮಾಡಿ, ಅದು ಅವರ ಊಟ, ನಮಗದು ಸಂತೋಷನೇ. ಈಗ ಒಂದು ಹಣ್ಣಿನ ಮರಕ್ಕೆ ನೀವು ಕಲ್ಲೆಸೆದ್ರು ಅದು ಕೊಡೋದು ಹಣ್ಣೆ. ನೀವು ಯಾರು ಗೊಬ್ಬರ ಹಾಕಿ ನೀರು ಹಾಕಿ ಚೆನ್ನಾಗಿ ಬೆಳೆಸಿದ್ರು ಆ ಮರ ಕೊಡೋದು ಹಣ್ಣೆ. ರುಚಿಲಿ ಏನು ವ್ಯತ್ಯಾಸ ಇರಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ತುಂಬ ಟ್ರೈ ಮಾಡಿದ್ದಾರೆ. ಈಗಲ್ಲ, ಲಾಸ್ಟ್ ಇಯರೇ ನೀವು ನೋಡಿದ್ರೆ
ನನ್ನ ನನ್ನ ನಾವು ಏನು ತುಂಬ ಫೇಮಸ್ ಆಗಿರ್ತೀವಿ ತೆಲುಗಲ್ಲಿ, ಕರ್ನಾಟಕದಲ್ಲಿ ತುಂಬ ಬ್ಯುಸಿ ಇರ್ತೀವಿ. ನಮ್ಮ ಹತ್ರನೇ ಸಹಾಯ ತಗೊಂಡು ನಮ್ಮನ್ನೇ ನಮ್ಮ ಚರಿತ್ರಹರಣೆ ಮಾಡೋದಕ್ಕೆ ಯಾವ್ದ್ಯಾವುದೋ ಆಪಾದನೆಲ್ಲ ಹಾಕಿ ನಮ್ಮ ಹೆಸರನ್ನ ಹಾಳು ಮಾಡೋಕ್ಕೆ ನೋಡ್ತಾರೆ. ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಮೀಡಿಯಾ ಆಗಲಿ, ಯೂಟ್ಯೂಬಲ್ಲಿ ಏನೇನೋ, ಮತ್ತು ಈಗ ಅದೇನೋ PR ಮಾಫಿಯಾ ಶುರುವಾಗಿದೆ. ಒಬ್ಬರನ್ನ ಎನ್ಕರೇಜ್ ಮಾಡೋ ಬರದಲ್ಲಿ ಇನ್ನೊಬ್ಬರನ್ನ ನಾಶ ಮಾಡೋ ಪ್ರಯತ್ನ ಇದೆ. ಇದೆಲ್ಲ ಸ್ಯಾಡಿಸಮ್ ಬಿಹೇವಿಯರ್ ಇದು. ಸೊ ನಾವೆಲ್ಲ ಬಿಲ್ಟ್ ಆಗಿರೋ ರೀತಿ ಬೇರೆ ಮ್ಯಾಮ್. ನಾವೆಲ್ಲ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರವರು ನಾವ್ಯಾರು ಅಷ್ಟೇ. ಆಮೇಲೆ ಇವತ್ತು ಇನ್ನೊಂದು ಏನು ಅಂತಂದ್ರೆ ತುಂಬಾ ಬೇಜಾರಾಗೋ ವಿಷಯ, ಕೆಲವೊಂದು ವಿಡಿಯೋಸ್ಗಳು ಕೂಡ ಏನೇನೋ ಅದೇ ಯಾವ್ದಕ್ಕೋ ಫ್ಯಾಬ್ರಿಕೇಟ್ ಮಾಡೋದು, ಅದನ್ನೇ ಹೇಳೋದು. ಯಾವುದಕ್ಕೋ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋದು. ಇದರಲ್ಲಿ ಏನಾಗುತ್ತೆ ಗೊತ್ತಾ, ಅವರೇ ತುಂಬ ಅವರ ಮಾನಸಿಕ ಸ್ಥಿತಿನ ಅವರು ತೋರಿಸ್ಕೊಳ್ತಾರೆ. ಈಗ ನನ್ನ ಬಗ್ಗೆ ನನಗೆ ಬೇಜಾರಿಲ್ಲ, ಯಾಕಂದರೆ ನನಗೆ ಗೊತ್ತು ನಾನು ಗಾಜಿನ ಮನೇಲಿ ಇರೋದು. ಈಗ ಪೊಲಿಟಿಷಿಯನ್ಸ್ಗೂ ಸೆಲೆಬ್ರಿಟೀಸ್ಗೆ ಎಲ್ಲ ಗೊತ್ತು. ನೀನು ಏನೇ ಅವ್ರಿಗೆ ಮಾಡು, ಆಡಿಯನ್ಸಿಗೆ ಏನೇ ಮಾಡು, ಒಂದಿಷ್ಟು ಚಿಕ್ಕದು ಒಂದು ಸ್ಯಾಡಿಸ್ಟ್ಗಳು ಇದ್ದೇ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಮಗೆ ಎಲ್ರಿಗೂ ಗೊತ್ತು. ನಾವು ಅದನ್ನು ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ. ಆದರೆ ಬೇಜಾರು ವಿಷಯ ಏನು ಗೊತ್ತಾ, ಈ ವ್ಯಕ್ತಿ ನನಗೆ ಏನೋ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡೋಕ್ಕೆ ಏನೋ ಒಂದು ಮಾಡ್ತಾನೆ. ನಮ್ಮ ಸೈಡಿಂದ ಒಂದು 150 ಜನ ಅವನ ಜನ್ಮ ಜಾಲಾಡ್ಬಿಡ್ತಾರೆ ಇಲ್ಲಿ. ಮತ್ತೆ ಅವನ ಕಡೆಯವರು ಯಾರೋ ಒಬ್ರು ಬರ್ತಾರೆ, ಈ ಕಡೆಯಿಂದ 200 ಜನ ಕೊಡ್ತಾರೆ. ನಾವು ಊಟ ಮಾಡ್ಬಿಟ್ಟು ಮಲಗಿರ್ತೀವಿ, ನಮ್ಮ ಹೆಸರಲ್ಲಿ ನಡೀತಾ ಇರುತ್ತೆ. ಅವನಿಗದು ಬೇಕಾ? ಈಗ ಅವನಿಗೆ ಇಷ್ಟೆಲ್ಲ ಅವನು ಬಯಸ್ಕೊಳ್ಳೋ ಅವಶ್ಯಕತೆ ಇದೆಯಾ ನನ್ನನ್ನು ಕೆಳಗಡೆ ಮಾಡೋಕ್ಕೆ? ನೋಡಿ, ಸೊ ಯಾರು ಅಸಹ್ಯ ಮಾಡ್ಕೊಂಡಿದ್ದು? ಈಗ ಜನಗಳಿಗೆ ಗೊತ್ತು ಅವ್ನು ಸೆಲೆಬ್ರಿಟಿ ಗುರು, ಇದನ್ನ ಮಾಡೇ ಮಾಡ್ತಾರೆ ಅಂತ. ಅವನಿಗೆ ಬೇಕಿತ್ತ ಇದು? ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಆರೋಗ್ಯಕರ ಬೆಳವಣಿಗೆ ಅಲ್ಲ. ಐ ಡೋಂಟ್ ಥಿಂಕ್ ಅವ್ರಿಗೆ ಏನು. ಈಗ ಒಂದು ಒಳ್ಳೆ ಊಟ ಕೊಟ್ಟಾಗ, ನಾವೊಂದು 2 ಕಲ್ಲು ಸಿಕ್ಕಿದಾಗ ನಮಗೆ ನಾವೇನು ಊಟನ ತೆಗೆದು ಹೊರಗಡೆ ಎಸಿತೀವ ಅಥವಾ ಕಲ್ಲು ತೆಗೆದು ಹೊರಗಡೆ ಎಸಿತೀವ? ರಿಸೀವಿಂಗೇ ಬೇರೆ ಇದೆ ಮ್ಯಾಮ್ ನಮ್ಮದು. ಎಸ್, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಬಹಳಷ್ಟು ಟ್ರೋಲ್ಸ್ಗಳು ನಡೆಯುತ್ತೆ ಸರ್. ಅದರಲ್ಲೂ ಒಬ್ಬ ವ್ಯಕ್ತಿ ಬಗ್ಗೆ ಬಹಳಷ್ಟು ಟ್ರೋಲ್ಗಳು ನಡೆಯುತ್ತೆ. ಅದೇ 5 ಕೋಟಿ ಆ ಥರದ್ದೆಲ್ಲ ನಡೆಯುತ್ತೆ. ಸೊ ಆ ಟ್ರೋಲ್ಸ್ಗಳೆಲ್ಲ ನೋಡಿದ್ರ, ಎಂಜಾಯ್ ಮಾಡಿದ್ರ ನೋಡಿ? ಹೌದು, ಬಹಳ ಒಂದು ಸಂತೋಷದ ವಿಷಯ. ಇಂಥ ದೊಡ್ಡ ವ್ಯಕ್ತಿ ನಮ್ಮ ಜೊತೆ ಇದ್ರು, ನಮಗೆ ಅವ್ರ ಜೊತೆ ಇರೋವಂಥ ಒಂದು ಅವಕಾಶ ಸಿಕ್ತು ಅಂತ ನಮಗೂ ಅದು ಆಮೇಲೆ ಗೊತ್ತಾಗಿದ್ದು. ಹಿಂಗೆ ಗೊತ್ತಿದ್ರೆ ನಾವು ಅವರಿಂದ ಕೆಲವು ಗಿಫ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ನಾವು ಅಷ್ಟು ಪರ್ಸನಲ್ ಆಗಿ ಹೋಗಿಲ್ಲ ಅವ್ರ ಹತ್ರ. ನಾವು ಬೇರೆ ಕಡೆ ನಮ್ಮ ಬಗ್ಗೆನೇ ಬ್ಯುಸಿ ಇದ್ವಿ. ಸೊ ಹೊರಗಡೆ ಗೊತ್ತಾಯ್ತು ಭಾಳ $1 ಮಿಲಿಯನ್ ವ್ಯಕ್ತಿ ಅಂತ. ಆಗ್ಲಿ, ಒಳ್ಳೇದಾಗ್ಲಿ ಮ್ಯಾಮ್ ಅವ್ರಿಗೆ, ಅಷ್ಟೇ ಬಯಸ. ಮೀಟ್ ಮಾಡಿದ್ದೀನಿ. ಅವ್ರು ನಮ್ಮ ಜೊತೆ ಮಾತಾಡೋ ವಿಚಾರಗಳು ಬೇರೆ, ಹೊರಗಡೆ ಅವ್ರು ಇರೋದು ಬೇರೆ. ಸೊ ಹಾಗಾಗಿ ಈ ರೀತಿ ಇದೆ ಅಂತಂದ್ರೆ ಎಂಡ್ ಆಫ್ ದ ಡೇ ಅಗೇನ್ ಪೀಪಲ್ ಆರ್ ಎಂಟರ್ಟೈನ್ಡ್. ಯಾವುದೋ ಒಂದು ವಿಷಯ ಇದೆ ಮಾರ್ಕೆಟಲ್ಲಿ ಅಂತಂದ್ರೆ ಜಯಮಾ ಕಾಲ್. ಸೂಪರ್ ಸರ್. ಎಸ್ ಸರ್, ಇನ್ನು ಕಿಚ್ಚನ ಚಪ್ಪಾಳೆ ಬಗ್ಗೆ ಬಹಳ ಚರ್ಚೆ ಆಗುತ್ತೆ ಆ್ಯಂಡ್ ಬಹಳ ಜನ ವಿಡಿಯೋ ಮಾಡಿ ಕೂಡ ಹಾಕ್ತಾರೆ. ಕಿಚ್ಚನ ಚಪ್ಪಾಳೆ ಧ್ರುವಂತವ್ರಿಗೆ ಕೊಡಬಾರ್ದಿತ್ತು, ಗಿಲ್ಲಿಯವ್ರಿಗೆ ಕೊಡಬೇಕಿತ್ತು. ಈ ಸೀಸನ್ ಕಿಚ್ಚನ ಚಪ್ಪಾಳೆ ಗಿಲ್ಲಿಯವ್ರಿಗೆ ಕೊಡಬೇಕು. ಸುದೀಪ್ ಅವ್ರ ಮೇಲೂ ಕೂಡ ಬಹಳಷ್ಟು ಇದಾಗುತ್ತೆ, ವಿರೋಧ ವ್ಯಕ್ತಪಡಿಸ್ತಾರೆ ಕೆಲವು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದ್ರ ಬಗ್ಗೆ ತುಂಬ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. ಜನಗಳು ನೋಡೋ ಒಂದು ಆ್ಯಂಗಲೇ ಬೇರೆ ಇರುತ್ತೆ ಶೋನ. ಇಟ್ ಇಸ್ ನಾಟ್ ಅ ಕಾಮಿಡಿ ಶೋ. ನಿಮ್ಮ ಎಂಟರ್ಟೈನ್ಮೆಂಟ್ ಅಂತ ನೋಡ್ತಾರೆ. ಕಿಚ್ಚ ಸುದೀಪ್ ಅವರು ಮತ್ತು ಬಿಗ್ ಬಾಸ್ದು ಹೋಲ್ ಥೀಮೇ ಬೇರೆ ಇದೆ. ಅವರು 12 ವರ್ಷ ಅದನ್ನು ಕಟ್ಟಿ ಬೆಳೆಸಿರೋರು. ಅವ್ರು ನೋಡೋ ಆ್ಯಂಗಲೇ ಬೇರೆ ಇದೆ. ಒಬ್ಬ ವ್ಯಕ್ತಿ ಆ ಮನೆಯಿಂದ ಕಾಲು ಇಟ್ಟು ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲ್ಗೋವರೆಗೆ ಸ್ಕ್ಯಾನಿಂಗ್ ಆಗುತ್ತೆ ಒಬ್ಬ ವ್ಯಕ್ತಿನ. ಇಷ್ಟು ಜನದಲ್ಲಿ, ಇಷ್ಟು ಸೀಸನ್ಗಳಲ್ಲಿ ಧ್ರುವಂತ್ ಯಾರು ಅಂತ ಆ ರೀತಿ ಸ್ಕ್ಯಾನ್ ಮಾಡಿದ್ದಾರೆ ಅವರು. ಅವನು ಯಾವ ರೀತಿ ಕೊಡ್ತಾ ಇದ್ದಾನೆ. ಮತ್ತು ಕಾಮಿಡಿ ಮಾತ್ರ ಅಲ್ಲ ಮ್ಯಾಮ್ ಆ ಶೋ, ನಿಜವಾಗ್ಲೂ ಹೇಳ್ತೀನಿ. ನೀವು ಬೆಳಿಗ್ಗೆ ಎದ್ದು ನೀವು ಅಲ್ಲಿ ನಮ್ಮ ಹತ್ರ ಸುಮಾರು ಟಾಸ್ಕ್ಗಳಿರುತ್ತೆ, ಸುಮಾರು ಚಾಲೆಂಜ್ಗಳಿರುತ್ತೆ, ಸುಮಾರು ಜಾಗದಲ್ಲಿ ನಾವು ನಿರ್ಧಾರಗಳನ್ನು ಹೇಳೋದು ತೆಗೊಳ್ಳೋದಿರುತ್ತೆ. ನಮ್ಮನ್ನು ಯಾವ ರೀತಿ ನಮಗೆ ಬರುತ್ತೆ ಚಾಲೆಂಜ್ಗಳು, ಅದನ್ನು ಯಾವ ರೀತಿ ಡಿಕೋಡ್ ಮಾಡ್ತೀವಿ ನಾವು. ಅಲ್ಲಿ ಓದೋದ್ರಿಂದ ಹಿಡಿದು ಆ ಮನೆನ ಇಟ್ಕೊಳ್ಳೋ ರೀತಿ, ಮತ್ತು ನಮ್ಮ ವೈಯಕ್ತಿಕವಾಗಿ ನೀವು ಎಂಥ ವ್ಯಕ್ತಿ, ನಿಮ್ಮ ಪರ್ಸನಾಲಿಟಿ ಏನು, ಅದೆಲ್ಲ ಬರುತ್ತೆ. ಮತ್ತು ಕಿಚ್ಚ ಸುದೀಪ್ ಅವರು ಅದನ್ನೆಲ್ಲ ಅನಾಲಿಸಿಸ್ ಮಾಡಿರ್ತಾರೆ. ಮತ್ತು ಅವರಿಂದ ಬರ್ತಾ ಇದೆ, ಆ ಚಾನಲಿಂದ, ಬಿಗ್ ಬಾಸ್ ಇದರಿಂದ ಅವರಿಂದ ಬರ್ತಾ ಇದೆ ಅಂತಂದರೆ ಸುಮ್ಮನೆ ಬರಲ್ಲ ಅದು. ಅವ್ರು ಅಷ್ಟು ನೋಡಿ ನನಗೆ ಮೊಟ್ಟ ಮೊದಲ ಇಡೀ ಇತಿಹಾಸದಲ್ಲಿ, ಬಿಗ್ ಬಾಸ್ ಇತಿಹಾಸದಲ್ಲಿ ನನಗೆ ಇಡೀ ಸೀಸನ್ನ ಚಪ್ಪಾಳೆ ಸಿಗುತ್ತೆ ಮ್ಯಾಮ್. ಅದ್ರ ತೂಕನೇ ಬೇರೆ ಇದೆ ಮೇಡಮ್. ಆ್ಯಂಡ್ ನಾವು ಕೊಟ್ಟಿರೋದು ನಮಗೆ ಗೊತ್ತು. ಆ ಮನೆನ ಅದನ್ನೇ ನೀವು ಕೇಳಿಸ್ಕೊಂಡಿದ್ದು ನಾನು ಹೊರಗಡೆ ಬಂದ ಮೇಲೆ. ಗಿಲ್ಲಿ ಏನು ಹೇಳ್ತಾರೆ, ರಘು ಅವ್ರು ಏನು ಹೇಳ್ತಾರೆ, ರಕ್ಷಿತ್ ಅವ್ರು ಏನಕ್ಕೆ ಸಾರಿ ಬರೀತಾರೆ ಅಂತಂದರೆ ಆ ಮಟ್ಟಿಗೆ ನಾವು ಆ ಮನೆಗೆ ನಮ್ಮನ್ನು ನಾವು ಕೊಟ್ಟಿದ್ದೀವಿ. ಧ್ರುವಂತ್ ಏನೇ ಇರಲಿ ಅವನ ಮನೆನ ಇಟ್ಟಿದ್ದ ರೀತಿ,
ಗಿಲ್ಲಿ ಅವರು ಹೇಳ್ತಾರೆ, ರಘು ಅವರು ಹೇಳ್ತಾರೆ, ಅವನ ಮನೆ ಕೊಟ್ಟಿದ್ದ ರೀತಿ ಇದಕ್ಕೆ ಸಿಕ್ಕಿದಂಥ ಪುರಸ್ಕಾರ ಮ್ಯಾಮ್ ಅದು. ಎಸ್ ಅದು ಬಹಳ ದೊಡ್ಡ ವಿಷಯ ನನಗೆ ಸಿಕ್ಕಿರೋದು ಯಾರಿಂದ. ಸೊ ಇಟ್ ಈಸ್ ಫ್ಯಾಂಟಾಸ್ಟಿಕ್. ಟ್ರೂ, ನೈಸ್ ಸರ್. ಓಕೆ, ಅಶ್ವಿನಿ ಗೌಡ ಅವರು ಕೂಡ ಗಿಲ್ಲಿ ಮೇಲೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಹೊರಗೆ ಬಂದಮೇಲೆ. ಬಡವ ಅಲ್ಲ ಗಿಲ್ಲಿ, ಬಡವನ ಕಾರ್ಡ್ ಇಟ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಈ ಒಂದು ಸ್ಟೇಟ್ಮೆಂಟ್ಗೆ ನಿಮ್ಮ ಒಪಿನಿಯನ್? ನನಗೆ ವೈಯಕ್ತಿಕವಾಗಿ ಗಿಲ್ಲಿ ಅವರು ಏನು ಅಂತ ಗೊತ್ತಿಲ್ಲ, ಅವ್ರ ಬಡವರ ಸಿರಿವಂತರ ಏನು ಅಂತ ಗೊತ್ತಿಲ್ಲ. ಅಶ್ವಿನಿ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಅದು. ಸೊ ನನ್ನ ಪ್ರಕಾರ ನೀವು ವೈಯಕ್ತಿಕ ಇವ್ರನ್ನ ಗಿಲ್ಲಿ ಅವ್ರನ್ನ ಹೊರಗಡೆ, ಅಶ್ವಿನಿ ಅವ್ರನ್ನ ಹೊರಗಡೆ ಇಟ್ಟು ನೀವು ಮಾತಾಡೋದಾದ್ರೆ, ಇವತ್ತಿನ ಕಾಲದಲ್ಲಿ ಬಡವ ನಾನು ಅಥವಾ ನಾನು ಇದು ಈ ಸಿಂಪತಿ ಕಾರ್ಡ್ ಇಟ್ಕೊಂಡು ಬರೋದೇ ಬೇಡ, ನಿಮಗೆ ಈ ವೇದಿಕೆ ಅಲ್ಲ, ನೀವು ಯಾವುದೋ ಚಾರಿಟಿಗೆ ಹೋಗಿ. ನಾನು ಬಡವ ಅದಕ್ಕೋಸ್ಕರ ನಾನು ಗೆಲ್ಲಬೇಕು ಬೇಡ. ಇವತ್ತು ಪ್ರತಿಭೆಗಳು ಬರಬೇಕು ಮುಂದೆ, ಯಾವುದೇ ಕ್ಷೇತ್ರದಲ್ಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ, ಸ್ಪೋರ್ಟ್ಸ್ ಇರಲಿ ಅಥವಾ ಇಂಥದ್ದು ಕಲಾಕ್ಷೇತ್ರದಲ್ಲಿರಲಿ, ಪ್ರತಿಭೆ ಅವನು ಯಾವನ್ನೇ ಆಗಿರಲಿ, ಯಾರೇ ಆಗಿರಲಿ, ಎಲ್ಲಿಂದನೇ, ಯಾವ ಊರವನಾಗಿರಲಿ, ಎಲ್ಲಿ ಅವನೇ ಆಗಿರಲಿ, ಪ್ರತಿಭೆಗೆ ಮಾತ್ರ, ಅವನ ಕಲೆಗೆ, ಪ್ರತಿಭೆಗೆ, ಅವನು ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಮಾತ್ರ ಪುರಸ್ಕಾರ ಸಿಗಬೇಕು. ಈ ಊರಿಂದ ಬಂದೆ, ಈ ಸಮುದಾಯದಿಂದ ಬಂದೆ, ಈ ಜಾತಿಯವನು, ಈ ಪೊಲಿಟಿಕಲ್ ಪಾರ್ಟಿಯಿಂದ ಬಂದೆ, ಮೇಲಿಂದ ಬಂದೆ, ಅಲ್ಲಿಂದ ಬಂದೆ, ಇದಕ್ಕೆ ಹೋಗಬಾರ್ದು. ಯಾಕಂದರೆ ತುಂಬ ಜೆನ್ಯೂನ್ ಪ್ರತಿಭೆಗಳಿಗೆ ಮೋಸ ಆಗುತ್ತೆ. ಇದನ್ನು ಆಮೇಲೆ ಬಡವ್ರ ಮಕ್ಕಳು ಬೆಳೆಯಕ್ಕೆ ಬಿಡಿ, ಯಾರು ತುಣಿತಾ ಇದ್ದಾರೆ ಇವತ್ತು? ಎಷ್ಟು ಬಡವ್ರ ಮಕ್ಕಳು ಎಲ್ಲಿಂದ ಎಲ್ಲಿ ಬಂದು ಎಲ್ಲಿ ನಿಂತಿದ್ದಾರೆ? ಇದನ್ನೆಲ್ಲ ಈ ಸಿಂಪತಿ ಕಾರ್ಡ್ ಇಟ್ಕೊಂಡು, ಅದು ನಿಜವಾಗ್ಲೂ ಅದೊಂದು ಹೇಡಿತನ ಅಂತ. ಆ ಸಿಂಪತಿ ಕಾರ್ಡ್ ಎಲ್ಲ ಇದೆಯಲ್ಲ, ಅದೊಂದು ಹೇಡಿಗಳು ಮಾಡೋವಂಥ ಕೆಲಸ. ಟ್ಯಾಲೆಂಟ್ ಎಲ್ಲೇ ಇದ್ರಿ, ಆಮೇಲೆ ಟ್ಯಾಲೆಂಟ್ಗಳು ಹೇಳಬಾರ್ದು. ನಾನು ಒಬ್ಬ ಕೃಷಿಕರ ಮಗ, ನಮ್ಮ ತಂದೆ, ನಮ್ಮ ಕಷ್ಟ ನಮ್ಗೆ ಗೊತ್ತು. ನಮ್ಮ ಮನೇಲಿ ಗ್ಯಾಸು ಇರಲಿಲ್ಲ, ಇದನ್ನೇ ಇಟ್ಕೊಂಡು ನಾನು ಆಟ ಆಡಕ್ಕೆ ಬರಲಿಲ್ಲ. ಧ್ರುವಂತ್ಯಾರು, ನಂದು PR ಇರಲಿಲ್ಲ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನಂದು PR ಇರಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ನನಗಾಗುತ್ತೆ ಅಂತಂದರೆ ಯಾರಿಗೆ ಬೇಕಾದರೂ ಆಗುತ್ತೆ. ಆ ಸಿಂಪತಿ ಕಾರ್ಡೆಲ್ಲ ಇಟ್ಕೊಂಡು ಆಟ ಆಡಲೇಬಾರ್ದು ಮ್ಯಾಮ್. ಅಂಥವ್ರು ಬೇರೆ ಚಾರಿಟಿಗೆ ಹೋಗಲಿ. ಸ್ಪೋರ್ಟ್ಸ್ ಅಂತ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರೋರು ಬಂದು ನಾನು ಈ ಊರಿಂದ ಬಂದಿದ್ದೀನಿ, ನಾನು ಬಡವನ ಮಗ ಅಂತ ಕೊಡ್ತಾರ ಮೆಡಲ್? ಇಲ್ಲ ತಾನೇ. ಅವನ ಟ್ಯಾಲೆಂಟ್ ಅದು ಮಾತ್ರ ಕಾಣಿಸ್ಬೇಕು. ಆಮೇಲೆ ನನಗೂ ಅಷ್ಟೇ, ನಾನು ಈ ಊರವನು, ಈ ಭಾಷೆಯನ್ನು ಬೇಡ, ನಾನು ಎಲ್ರಿಗೂ ಸೇರಿರೋನು, ನಾನು ಕರ್ನಾಟಕದ ಹುಡುಗ, ನಾನು ಎಲ್ಲ ಮನೆಗೂ ಸೇರಿರೋನು. ಅದರಲ್ಲೇ ನನ್ನ ಜಡ್ಜ್ಮೆಂಟ್ಗಳಾಗಬೇಕು ಅಷ್ಟೇ. ಹಾಗಾದ್ರೆ ಗಿಲ್ಲಿ ಅವರು ಟ್ಯಾಲೆಂಟ್ ಮೂಲಕ ವಿನ್ ಆಗಿದ್ದಾರೆ. ಹಾಗಾದ್ರೆ ಎಗೇನ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನಗಳಿಗೆ ಅವ್ರ ಎಂಟರ್ಟೈನ್ಮೆಂಟ್ ಇಷ್ಟ ಆಗಿದ್ದಾರೆ, ಜನಗಳಿಗೆ ಏನು ಬೇಕು ಅವ್ರು ಕೊಟ್ಟಿದ್ದಾರೆ, ಅವ್ರಿಗೇನು ಬೇಕು ಜನಗಳು ಕೊಟ್ಟಿದ್ದಾರೆ, ಫಿನಿಶ್ ಅಷ್ಟೇ. ಎಸ್ ಸರ್, ಸೂಪರ್. ಇನ್ನು ಇನ್ನೊಂದು ಪ್ರಶ್ನೆ, ಭಾಳ ಜನ ಇದನ್ನು ಅಂದರೆ ಒಂದಷ್ಟು ಡಿಸ್ಕಷನ್ ಆಗಿದ್ರ ಬಗ್ಗೆ ಕೇಳ್ತಾ ಇದ್ದೀನಿ. TRP ಮೇಲೆ ಪೇಮೆಂಟ್ ಫಿಕ್ಸ್ ಆಗುತ್ತೆ, TRP ಯಾವ ವ್ಯಕ್ತಿ ಮೇಲೆ TRP ಬರುತ್ತೆ ಅದರ ಮೇಲೆ ಒಂದಷ್ಟು ಪೇಮೆಂಟ್ಗಳನ್ನು ಹೈಕ್ ಮಾಡ್ತಾ ಹೋಗ್ತಾರೆ, ಹಾಗೆ ಒಂದಷ್ಟು ವಿಚಾರ. ಸೊ ಹಾಗಾಗಿ ಇದ್ರ ಬಗ್ಗೆ ಇಲ್ಲ, ಕರೆಕ್ಟ್ ವಿಚಾರ ಹೇಳ್ತೀನಿ. ಈಗ ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ರು ಸಾಧಕರು ಬರ್ತಾರಲ್ಲ ಬಿಗ್ ಬಾಸ್, ಅವ್ರದ್ದೇ ಒಂದು ವೆಯ್ಟೇಜ್ ಇರುತ್ತೆ. ಓಕೆ, ಅದ್ರ ಪ್ರಕಾರ ಒಂದು ಪೇಮೆಂಟ್ ಸೆಲೆಕ್ಟ್ ಆಗುತ್ತೆ. ಹೊರಗಡೆ ಆ ಫೀಲ್ಡಲ್ಲಿ, ಒಳಗಡೆ ಅವ್ರು ಏನು ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಆಗಲ್ಲ. ಸೊ ನೀವು ಹೊರಗಡೆ ಈಗ ಗೆದ್ದವ್ರದ್ದು ಅದು ನಿಮಗೆ ಗೊತ್ತು, ಆ ಕ್ಯಾಶ್ ಪ್ರೈಸ್ ಅದೆಲ್ಲ ಎಷ್ಟು ಸಿಗುತ್ತೆ ಅಂತ ಗೊತ್ತು. ಆದರೆ ಒಳಗಡೆ ಈಗ ಅವ್ರ ಪೇಮೆಂಟ್, ಅವ್ರ ಹೊರಗಡೆ ಮಾರ್ಕೆಟ್ ಹೇಗಿದೆ ಅದ್ರ ಮೇಲೆ ಒಂದು ಒಳ್ಳೆ ಪೇಮೆಂಟ್ ಸೆಟ್ ಆಗುತ್ತೆ. ಸೊ ಹಾಗೆ ನಾವೆಲ್ಲ ಪೇಮೆಂಟ್ ಮುಖ ನೋಡಲಿಲ್ಲ. ನಮಗೆ ಕಿಚ್ಚ ಸರ್ ಇರಬೇಕಾದ್ರೇ ಬಿಗ್ ಬಾಸ್ ಆಟ ಆಡಬೇಕಿತ್ತು. ಸೊ ಪೇಮೆಂಟ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ನನಗೆ ಸೀಸನ್ 10 ಏನು ಕೋಟ್ ಮಾಡಿದ್ರು ಅದು ಅರ್ಧನೇ ಈ ಸಲ ತಗೊಂಡಿದ್ದು. ನಾನು ಪೇಮೆಂಟ್ ಬಗ್ಗೆ ಎಲ್ಲ ನನಗೆ ಪೇಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಓಕೆ, ಸೂಪರ್ ಸರ್. ಇನ್ನು ಕೊನೆಯದಾಗಿ ಗಿಲ್ಲಿ ಅವರು 50 ಲಕ್ಷ ತಗೊಂಡಿದ್ದಾರೆ, ಜೊತೆಗೆ ಒಂದು ಕಾರ್ ಪ್ರೈಸು. ಸೊ ಇದೆಲ್ಲ ಅಂದರೆ ಅವ್ರು ಇಷ್ಟು ದಿನ ಆಟ ಆಡಿದಕ್ಕೂ ಅದು ವರ್ತ್ ಅಂತ ಅನ್ಸುತ್ತೆ ನನಗೆ? ಅವರ ತಂದೆ ತಾಯಿ ಪಟ್ಟಿರುವಂಥ ಕಷ್ಟ, ಎಸ್, ಅವರ ತಂದೆ ತಾಯಿನ ಮೀಟ್ ಆಗಿದ್ದೀನಿ, ಅವರು ಪಟ್ಟಿರುವಂಥ ಕಷ್ಟ ಇವತ್ತು ಅದೇ ಹೇಳ್ತಾರಲ್ಲ, ತಂದೆ ತಾಯಿ ಕಷ್ಟ ಮಕ್ಕಳಿಗೆ ಆಶೀರ್ವಾದವಾಗಿ ಬರುತ್ತೆ, ಅದು ಒಲಿದಿದೆ ಅವರಿಗೆ. ಅದನ್ನು ನಾನು ಬಸ್ಟ್ ಕ್ಯಾಶ್ ಪ್ರೈಸ್ ಕಾರ್ ಅಂತಲ್ಲ, ಅವರು ಇವತ್ತು ಪಡ್ಕೊಂಡಿರೋ ಏನು ಜನಮನ್ನಣೆ ಏನಿದೆ ಅದನ್ನು ಪ್ರೀತಿಯಿಂದ ಜವಾಬ್ದಾರಿಯಿಂದ ಉಳಿಸಿ ಬೆಳೆಸಲಿ ಅಂತಲೇ ನಾನು ಹಾರೈಸ್ತೀನಿ ಅವರಿಗೆ. ಎಸ್ ಸರ್, ಕೊನೆಯದಾಗಿ ಏನು ಫ್ಯೂಚರ್ ಪ್ಲ್ಯಾನ್ಸ್ ಇದೆ, ಏನು ನನ್ನ ಅಜೆಂಡಾ? ನಾನು ಎಲ್ರಿಗೂ ಗೊತ್ತು, ನಾವೊಂದು ಯಾವ ಬ್ಯಾಕ್ಗ್ರೌಂಡಿಂದ ಬರ್ತೀವಿ, ಎಲ್ಲರಲ್ಲೂ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಮತ್ತು ಜೀವನ ಇವತ್ತು ಗೊತ್ತು ಎಷ್ಟು ಕಷ್ಟ ಅಂತ. ನಾನು ಈಗ ಕೆಲವರು ಯಾರು ಸೋತಿದ್ದಾರೆ ಅಥವಾ ಯಾರಿಗೆ ಮೋಟಿವೇಶನ್ ಮತ್ತು ಯೂತ್ಗಳು ಹೇಗಿರಬೇಕು ಇವ್ರನ್ನ ಮನೆಗೆ ಹೋಗಿ ನಾನು ಮಾಡಲಿಕ್ಕಾಗೋದಿಲ್ಲ. ಸೊ ಮಾಧ್ಯಮದ ಮುಖಾಂತರ ಅಥವಾ ಸಿನಿಮಾ ಮುಖಾಂತರ, ಒಳ್ಳೊಳ್ಳೆ ಕತೆ ಮುಖಾಂತರ ನಾನು ಒಳ್ಳೊಳ್ಳೆ ಮೆಸೇಜ್ನ ನಾನು ನನ್ನ ಸಮಾಜಕ್ಕೆ ಕೊಡಬೇಕು, ಸಮಾಜದಲ್ಲಿರೋ ಯೂತ್ಗಳಿಗೆ ಕೊಡಬೇಕು. ಮತ್ತು ಯಾರಿಗೆ ಎಮೋಷ್ನಲಿ ಸಪೋರ್ಟ್ ಬೇಕಿದೆ ಅವರಿಗೆ ಈ ಸಿನಿಮಾಗಳು ಒಳ್ಳೆ ಬೂಸ್ಟ್ ಆಗಿ ಒಂದು ಇನ್ಸ್ಪಿರೇಷನ್ ಆಗುವಂಥ ಕತೆಗಳ ಮೂಲಕ ಸಿನಿಮಾ ಮುಖಾಂತರ
ಈ ಬೆಳ್ಳಿ ಪರದೆ ಆರಾಧನೆ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಆಸೆ ನನ್ನದು. ಸೊ ನಂದು ಆಲ್ರೆಡಿ ಒಂದು ಸಿನಿಮಾ ಈಗ ಅದೇ ನಾನೇ ಬರೆದಿರೋ ಡೈರೆಕ್ಷನ್ ಪ್ಲಸ್ ಕಥೆನೂ ನಂದೇ, ನಾನೇ ಬರೆದಿರೋ ಅಂಥದ್ದು ಸ್ಕ್ರೀನ್ ಪ್ಲೇಯಿಂದ ಎಲ್ಲ. ಸೊ ಅದ್ರ ಈಗ ಕ್ಲೈಮ್ಯಾಕ್ಸ್ ಸ್ವಲ್ಪ ವರ್ಕ್ ಇದೆ, ಅದನ್ನು ಮುಗಿಸ್ಕೊಂಡು ನಾವು ನಂತರ ಶೂಟಿಂಗಿಗೆ ಹೋಗಬೇಕು. ಸೊ ಒಳ್ಳೆ ನಿರ್ಮಾಪಕರು, ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ಕಿದ್ರೆ ನಮಗೆ ನನ್ನ ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ. ಓಕೆ, ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ಧ್ರುವಂತರ ಲೈಫಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಧ್ರುವಂತವ್ರಿಗೆ ಏನಾದರೂ ಇದೆನಾ? ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತಂದರೆ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಂದರೆ ಈಗ ಹೇಗಾಗಿದೆ ಅಂತಂದರೆ, ಬಿಗ್ ಬಾಸ್ ಒಂದು ತಗೊಂಡ್ರೆ ಎಲ್ಲ ಕಂಟೆಸ್ಟೆಂಟ್ ಒಂದು ಕಡೆ, ವಿನ್ನರ್ ಒಂದು ಕಡೆ, ಧ್ರುವಂತ್ ಒಂದು ಕಡೆ ಆಗಿದೆ ಈಗ. ಆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿ ಧ್ರುವಂತ್ ಒಂದು ಒನ್ ಮ್ಯಾನ್ ಆರ್ಮಿ ಇದೊಂದು ಪೋಟ್ರೆ ಆಗಿದೆ. ಸೊ ನಾನು ಇರೋದೇ ಆಡಿಯನ್ಸಿಂದನೇ ನಾನು ಬಂದಿರೋದು. ನನಗೆ ಇಷ್ಟು ಪ್ರೀತಿ ಸಿಕ್ಕಿದ್ದು ಆಡಿಯನ್ಸ್ಗೆ. ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನನ್ನ ಹತ್ರ ಏನೆಲ್ಲ ಇದೆ ಅದೆಲ್ಲ ಅವ್ರಿಗೆ ಸೇರಬೇಕಾಗಿರೋದು. ಸೊ ಆಮೇಲೆ ಅದಕ್ಕೆ ಅವ್ರು ಏನು ಕೊಡ್ತಾರೆ ಅದನ್ನು ತಗೊಂಡು ಮುಂದಿನ ಪ್ರಾಜೆಕ್ಟ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ದಟ್ ಸೋ ಸ್ವೀಟ್ ಆಫ್ ಯು ಧ್ರುವಂತ್ ಅವರೇ. ಇಷ್ಟು ಹೊಟ್ಟೆ ಹಸಿಳ್ಕೊಂಡು ನೋಡಿ, ಎಷ್ಟು ಒಂದು ಆಯ್ತು, ಆಲ್ಮೋಸ್ಟ್ ಟೈಮ್ ಆಯಿತು. ಬಟ್ ಆದರೂ ಕೂಡ ನಿಮ್ಮ ಡೆಡಿಕೇಶನ್ ಲೆವೆಲ್ ಏನಿದೆ ನಿಜಕ್ಕೂ ಕೂಡ ಅದು ಇನ್ನೂ ನಿಮ್ಮನ್ನು ಎತ್ತರದ ಮಟ್ಟಕ್ಕೆ ತಗೊಂಡೋಗುತ್ತೆ, ಅದರಲ್ಲಿ ಡೌಟೇ ಇಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸುಮನ್ ಟಿವಿನಲ್ಲಿ ಮಾತನಾಡಿದ್ದಕ್ಕೆ, ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ನಮಗೆ. ಆಲ್ ದ ವೆರಿ ಬೆಸ್ಟ್ ಧ್ರುವಂತ್ ಅವರೇ. ಇನ್ನೂ ಹೆಚ್ಚು ಸಾಧನೆ ಮಾಡಿ, ನಿಮ್ಮಿಂದ ಒಳ್ಳೊಳ್ಳೆ ಸಿನಿಮಾಗಳು, ಸೀರಿಯಲ್ಗಳು ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜಯ ಮಹಾಕಾಲ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.